ಮಧ್ಯಮ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾವು ನಿನ್ನಿನ ದಿವಸ ಮಂತ್ರ 1 ಖಂಡ 10 ಮುಂಡಕ 2 ಖಂಡ 2 ಎರಡನೇ ಖಂಡವನ್ನ ಪ್ರಾರಂಭ ಮಾಡಿದ್ವಿ. ಆ ಮಂತ್ರವನ್ನ ಓದ್ತೇವೆ. ತದೇತತ್ ಸತ್ಯಂ ಮಂತ್ರೇಶು ಕರ್ಮಾಣಿ ಕವಯೋ ಯಾನ್ ಅಪಶ್ಯನ್ ತಾನಿ ತ್ರೇತಾಯಾಂ ಬಹುಧಾ ಸಂತತಾನಿ ತಾನ್ಯಾಚರತ ನಿಯತಂ ಸತ್ಯಕಾಮ ಏಷ ವಪ್ಪಂತ ಸುಕೃತಸ್ಯ ಲೋಕೆ ಅನ್ನುವಂತ ಮಂತ್ರವನ್ನ ಪ್ರಾರಂಭ ಮಾಡಿದ್ದೇವೆ. ಇದರಲ್ಲಿ ಏನು ಹೇಳಾಗತ್ತಾರೂಪ ಇದು ಉಪನಿಷತ್ಕಾರರು ಅಂತಂದ್ರೆ, ಇಲ್ಲಿ ಅಪರಾವಿದ್ಯೆಯನ್ನ ಹೇಳ್ತಾ ಇದ್ದೇವಿ. ಪರಾವಿದ್ಯೆ ಹೇಳೋಕ್ಕಿಂತ ಮೊದಲು ಅಪರಾವಿದ್ಯೆ ವಿಸ್ತಾರವಾಗಿ ಹೇಳ್ತಾ ಇದ್ದೀವಿ. ಅಪರಾವಿದ್ಯೆ ಅಂದ್ರೆ ಏನು ಅಂತಂದ್ರೆ, ಕರ್ಮ ಮತ್ತು ಉಪಾಸನೆ ಏನು ವೇದ ಪೂರ್ವ ಭಾಗದಲ್ಲಿ ಅದ ಕರ್ಮಕಾಂಡಗತ, ಅದರಲ್ಲಿ ಹೇಳಿದಂತ ಕರ್ಮ ಉಪಾಸನೆ ಭಾಗವನ್ನ ನಾವು ಅಪರಾವಿದ್ಯೆ ಅಂತ ಕರಿತೀವಿ. Veda has got former first portion which concentrates karma and upasana, and Veda's later portion is called Veda Anta, concentrates on spiritual knowledge. ವೇದರಿಂದ ವೇದ ಪೂರ್ವ ಭಾಗದಲ್ಲಿ ಕರ್ಮ ಮತ್ತು ಉಪಾಸನೆಗಳನ್ನು ಹೇಳಿದ, ವೇದ ಅಂತ ಭಾಗದಲ್ಲಿ ಜ್ಞಾನ ಕಾಂಡವನ್ನ ಹೇಳಿದ. ಆ ಜ್ಞಾನ ಕಾಂಡದಲ್ಲಿ ನಮ್ದು ವೇದಾಂತ ಬರ್ತದೆ. ವೇದದ ಅಂತ ವೇದಾಂತ, ಜ್ಞಾನ ಕಾಂಡ ಅಂತ ಬರ್ತದೆ. In this section, we get condensation of karma upasana kandam of Veda. Therefore, the teacher says, ಆದ್ದರಿಂದ ಈ ಒಂದು ಅಧ್ಯಾಯದಲ್ಲಿ ಖಂಡದಲ್ಲಿ ಕರ್ಮಕಾಂಡ ಉಪಾಸನ ಕಾಂಡವನ್ನು ವಿಸ್ತಾರವಾಗಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಇಲ್ಲಿ ಗುರು ಏನ್ ಹೇಳ್ತಾನೋ ಶಿಷ್ಯನಾದಂತಹ ನಮ್ಗೆ, ಮಂತ್ರೇಶು ಕವಯ ಕರ್ಮಾಣಿ ಅಪಶ್ಯನ್. ಮಂತ್ರೇಶು ಮೀನ್ಸ್ ಕರ್ಮಕಾಂಡಗತ ಮಂತ್ರಗಳು. ಕರ್ಮಕಾಂಡಗತ ಮಂತ್ರಗಳಲ್ಲಿ ಇನ್ ದಿಸ್ ಮಂತ್ರ ಆಫ್ ಕರ್ಮಕಾಂಡ ಕವಯ ಕರ್ಮಾಣಿ ಅಪಶ್ಯನ್. ಕವಯ ದ ವೇದಿಕ್ ಋಷಿ ಅಂತ ಅರ್ಥ ಮಾಡಿದ್ವಿ ನಿನ್ನೆ. ಬರ್ಕೊಡ್ರಿ ಯಾರಾದ್ರು. ಕವಯ ಅಂದ್ರೆ ಕವಿಗಳ ಕಡೆ ಹೋಗ್ಬೇಡ್ರಿ. ಲೌಕಿಕದಲ್ಲಿ ಅವರಿಗೆ ದೊಡ್ಡ ನಮಸ್ಕಾರ ಕವಿಗಳಿಗೆ, ಆದ್ರೆ ವೇದಾಂತದಲ್ಲಿ ಕವಿಗಳು ಅಂದ್ರೆ ಋಷಿಗಳು. ವೇದಾಂತಿ ಕೃಷಿ ವೇದಿಕ್ ಋಷಿ ಆರ್ ಕಾಲ್ಡ್ ಕವಯ ಕರ್ಮಾಣಿ ಅಪಶ್ಯನ್. ಕರ್ಮಗಳನ್ನ ಅಪಶ್ಯನ್ ನೋಡಿದರೋ. ಭೂತಕಾಲ. They prescribed varieties of religious ritual practices. RRP ಅಂತ ಶಾರ್ಟ್ಕಟ್ ಕೊಟ್ಟಾರ. religious ritual practices, RRP. These RRPs are broadly divided into two. ಇದ್ರಾಗೆ 2 ಭಾಗ ಮಾಡಿದ್ರು. RRP ಒಳಗೆ 2 ಭಾಗ ಮಾಡಿದ್ರು. ಒಂದನೇದೇನು ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೇಕಾದಂತ, ಅದಕ್ಕೆ ನಿತ್ಯ ನೈಮಿತಿಕ ಕರ್ಮಾಣಿ ಅಥವಾ ನಿಷ್ಕಾಮ ಕರ್ಮಾಣಿ ಅಥವಾ ಅದಕ್ಕೆ ಪಂಚಮಹಾಯಜ್ಞಗಳು ಹಿಂಗೆಲ್ಲ ಹೆಸರಿಟ್ಟು ಯಾರು ಪ್ರತಿಯೊಬ್ರು ಮಾಡ್ಬೇಕಾದದ್ದು ಒಂದು. ಯಾರಿಗೆ ಇಚ್ಛಾ ಅದ ಆ ಕರ್ಮಗಳನ್ನು ಮಾಡುವ ಫಲಗಳ ಬೇಕು, ಆ ಕರ್ಮಗಳನ್ನು ಮಾಡ್ರಿ ಅಂತ ಹೇಳುದು ಏನದ. ಇದು ಒಂದು RRP ಒಳಗೆ 2 ಭಾಗ. ಒಂದು ಎಲ್ಲರೂ ಮಾಡ್ಬೇಕಾಗಿತ್ತು, ಒಂದು ಆ ಇಚ್ಛಾ ಇದ್ದವ್ರು ಅಷ್ಟೇ ಮಾಡ್ಬೇಕಾಗಿತ್ತು. ನಿನ್ನೆ ನಾವು ಜನರಲ್ ಅಂದ್ರೆ ಸಾಮಾನ್ಯವಾಗಿ ಎಲ್ಲರೂ ಮಾಡ್ಬೇಕಾದಂತ ನಿತ್ಯ ಕರ್ಮಗಳನ್ನ, ನಿತ್ಯ ನೈಮಿತಿಕ ಕರ್ಮಗಳನ್ನ, ವಿಹಿತ ಕರ್ಮಗಳು, ಪಂಚಮಹಾಯಜ್ಞಗಳು, ನಿಷ್ಕಾಮ ಕರ್ಮಗಳು, ಸಾತ್ವಿಕ ಕರ್ಮಗಳು, ಎಲ್ಲಿ ಸಾಕಷ್ಟು ಜನರಿಗೆ ಲಾಭ ಆಗ್ತದೋ ಅಂತ ಕರ್ಮಗಳಿಗೆ ಏನಂತಾರ ಸಾತ್ವಿಕ ಕರ್ಮಗಳು. ಎಲ್ಲಿ ನನಗೆ ಒಬ್ಬವಂಗ ಲಾಭ ಆಗ್ತದೋ ಅದಕ್ಕಂತಾರ ರಾಜಸಿಕ ಕರ್ಮಗಳು. ಎಲ್ಲಿ ನನಗೆ ಲಾಭ ಆಗ್ತದ ಉಳಿದೋರಿಗೆ ನುಕ್ಸಾನ ಆಗ್ತೈತೆ ಅವಕ್ಕಂತಾರ ತಾಮಸಿಕ ಕರ್ಮಗಳು. ಈ ರೀತಿ ಕ್ಲಾಸಿಫಿಕೇಶನ್ ಮಾಡಿದಾರೆ. ಕೇವಲ ಸಾತ್ವಿಕ ಕರ್ಮಗಳು, ಕೇವಲ ವಿಹಿತ ಕರ್ಮಗಳು, ಪಂಚಮಹಾಯಜ್ಞಗಳು ಬಹಳ ಜನರಿಗೆ ಉಪಯೋಗ ಆಗ್ಬೇಕು ಮತ್ತ ಲಾಭ ಆಗ್ಬೇಕು ಅಂತ ಕರ್ಮಗಳಿಗೆ ಸಾತ್ವಿಕ ಕರ್ಮಗಳು ಅಂತಾರೆ.
ಅಂತ ಕರ್ಮಗಳಿಗೆ ನಿಷ್ಕಾಮ ಕರ್ಮಗಳು ಅಂತ ಅವನ್ನೆಲ್ಲರೂ ಮಾಡ್ಬೇಕು. ಇದನ್ನ ಹೇಳಿದ ನಂತರ ಇವತ್ತು ಹೇಳ್ತಾರೆ, ದ ಸೆಕೆಂಡ್ ಗ್ರೂಪ್ ಆಫ್ RRP ಆರ್ ಸ್ಪೇಷಿಯಲ್ ಪ್ರಾಕ್ಟಿಸಸ್ ದ ವೇದ ಸಜೆಸ್ಟ್ ಫಾರ್ ದ ಫುಲ್ಫಿಲ್ಮೆಂಟ್ ಆಫ್ ವೇರಿಯಸ್ ವರ್ಲ್ಡ್ಲಿ ಡಿಸೈರ್ಸ್. ಇನ್ನ RRP ಒಳಗೆ ಎರಡನೇ ಭಾಗ ಅಂತಂದ್ರೆ ಯಾವ ಕರ್ಮಗಳು ಅಂತಂದ್ರೆ, ಯಾವನೋ ಒಬ್ಬವ ಏನೋ ಒಂದು ಇಚ್ಛಾ ಮಾಡ್ತಾನ, ನನಗೆ ಗಂಡು ಮಗ ಆಗ್ಬೇಕು, ಪುತ್ರ ಕಾಮೇಷ್ಟಿಯಾಗ, ಇಲ್ಲ ಮಳಿ ಆಗಿಲ್ಲ ಮಳಿ ಆಗ್ಬೇಕು, ನಮ್ಮ ದೇಶದ ಪ್ರಜೆಗಳಿಗೆ ಮಳಿ ಆಗಬೇಕು, ರಾಜ ವಿಚಾರ ಮಾಡ್ತಾನ, ಕಾವೇರಿ ಯಾಗವನ್ನು ಮಾಡ ಆಗ್ತಾವ, ಮಳಿ ಆಗ್ತದ, ಮಕ್ಕಳಾಗ್ತಾವ, ಆ ಯಜ್ಞವನ್ನು ಮಾಡಿದ್ರೆ ಮಕ್ಕಳಾಗ್ತವ, ಆ ಯಜ್ಞವನ್ನು ಮಾಡಿದ್ರೆ ಮಳಿ ಆಗ್ತದ. They are special prayers designed for the fulfillment of worldly desires like getting money, getting health, getting rain, getting car, whatever it may be. ಏನ್ ಇಚ್ಛಾ ಅದ ಅದು ಇಚ್ಛಿತವಲ್ಲ ವಸ್ತುವನ್ನ ಪಡಿಬೇಕು ಅಂದ್ರೆ ಕರ್ಮಗಳನ್ನ ಮಾಡಬಹುದು. ಆ ಕರ್ಮಗಳನ್ನ ಯಜ್ಞಗಳನ್ನ ಮಾಡಿದ್ರೆ ಆ ಫಲಗಳು ಬರ್ತಾವ. ನೀವ್ ಏನ್ ಬಯಸ್ಬಹುದು? ಹಣವನ್ನ ಬಯಸ್ಬಹುದು, ಆರೋಗ್ಯವನ್ನ ಬಯಸ್ಬಹುದು, ಮಳೆ ಬಯಸಬಹುದು, ಅಥವಾ ಏನೋ ಒಂದು ವೆಹಿಕಲ್ ಕಾರ್ ಬಯಸ್ಬಹುದು. ನನ್ಗೊಂದು ಕಾರ್ ಬೇಕಪ್ಪ ಬಯಸಿದ್ರೆ ಆಗ್ತದೆ. ಬಟ್ ನಿಮ್ಮ ಅಕೌಂಟ್ ನಾಗ ಪುಣ್ಯ ಇರ್ಬೇಕಷ್ಟು. ಅಲ್ಲಿ ಬ್ಯಾಲೆನ್ಸ್ ಖರ್ಚು ಹಾಕಿ ಭಗವಂತ ನಿಮಗೆ ಕರ್ಮಫಲ ದಾತ ಏನದನ ಈಶ್ವರ, ನಿಮ್ಮ ಫಲ ಏನ್ ಬೇಡಿರ್ತೀರಿ ಆ ಕರ್ಮ ಮಾಡುತ್ತೇನೆ ಆ ಫಲ ಬರ್ತದ. ಬಟ್ ನಿಮ್ಮಲ್ಲಿ ನಿಮ್ಮ ಅಕೌಂಟಿಗೆ ಖರ್ಚು ಬೀಳ್ತದ. ಪುಣ್ಯ ಇರ್ಬೇಕು. ಪುಣ್ಯ ಇಲ್ಲಂದ್ರೆ ಖರ್ಚು ಬೀಳುದಿಲ್ಲ, ಖರ್ಚು ಬೀಳುದಿಲ್ಲ ಅಂದ್ರೆ ಫಲ ಬರುದಿಲ್ಲ. ಇದನ್ನ ನೆನಪಿರ್ಬೇಕು. ಆದ್ರೂ ಮತ್ತೆ ಚಲೋ ಬಿಡ್ರಿ, ಮತ್ತೆ ಯಜ್ಞ ಹೋಮ ಹವನಗಳನ್ನ ಮಾಡಿದ್ರೆ ಆರೋಗ್ಯ ಸಿಗ್ತೈತಿ ಅಂತಂದ್ರೆ ಆಯುಷ್ಯ ವೃದ್ಧಿ ಮಾಡ್ಕೋಬಹುದು. ಗಂಡು ಮಕ್ಕಳು ಹಡಿಬಹುದು, ಶಾಣೆ ಮಕ್ಕಳನ್ನ ಶಾಣೆ ಮಕ್ಕಳನ್ನ ಹಡಿಬಹುದು. ಯಜ್ಞ ಯಾಗಾದಿಗಳನ್ನು ಮಾಡಿದ್ರೆ ಎಲ್ಲಾ ಆಗ್ತದೆ. ಏನ್ ಅಘಟನಾ ಪಟೇಶಿ ಮಾಯಾದಾಗ ಏನೈತಿ ಎಲ್ಲಾ ಸಿಗ್ತದ. ಮತ್ತ ನೀವು ಬ್ರಹ್ಮನ ಇದ್ರಿ, ಪರಮಾತ್ಮ ಸ್ವರೂಪ ಇದ್ರಿ, ನಿಮ್ ಕೈಯಾಗ ಎಲ್ಲ ಐತಿ. ನೀವ್ಯಾಕೆ ಅದನ್ನ ಆಗಂಗಿಲ್ಲ ಅಂತ ವಿಚಾರ ಮಾಡ್ತೀರಿ? ಆಗ್ತದ. ಆದ್ರೆ ಈಶ್ವರ ಕರ್ಮಫಲ ದಾತ ಈಶ್ವರ ಹೆಂಗ್ ಮಾಡ್ತಾನಂದ್ರೆ ನಿಮ್ಮ ಪುಣ್ಯದೊಳಗ ಬ್ಯಾಲೆನ್ಸ್ ಖರ್ಚು ಹಾಕಿ, ಅದ್ರ ಪುಣ್ಯ ಇರ್ಬೇಕು, ಖರ್ಚು ಹಾಕಿ ನಿಮಗೆ ಬ್ಯಾಲೆನ್ಸ್ ಬರ್ತದೆ, ನಿಮ್ ಪುಣ್ಯ ಬರ್ತದೆ. ಇಲ್ಲ ಅಂದ್ರೆ ಬರೋದಿಲ್ಲ. Whatever worldly desires you may have, for the fulfillment of that, Veda prescribes these, because Veda acknowledges the worldly desires are legitimate desires. ಯಾಕೆ ವೇದ ನಿಮಗೆ ಬಯಸಿದ ವಸ್ತುಗಳನ್ನು ಕೊಡ್ಲಿಕ್ಕೆ ಮನಸ್ಸು ಮಾಡ್ತದ ಅಂದ್ರೆ, ನೀವು ಬಯಸೋದು ಯೋಗ್ಯದ ಅಂತಾರವ್ರು. ಸಾಮಾನ್ಯವಾಗಿ ಪ್ರಾಥಮಿಕ ಹಂತದಲ್ಲಿ ಅವುಗಳಲ್ಲಿ ದೋಷ ದರ್ಶನ ಆಗುವವರೆಗೆ ಬಯಸಿದ್ರೆ ಏನ್ ತಪ್ಪಿಲ್ಲ, ಪಡೆದ್ರು ಏನ್ ತಪ್ಪಿಲ್ಲ, ಭೋಗಿಸಿದ್ರು ಏನ್ ತಪ್ಪಿಲ್ಲ. ಆದ್ರೆ ಆವಿಷ್ಯ ಮುಗಿಮಟನು ಅದನ್ನ ಮಾಡ್ತೀವಿ ಅನ್ನೋದು ತಪ್ಪು. ಅಲ್ಲಿ ಬೆಳಿಬೇಕಲ್ಲ, ಅದು ಎದಕ್ ಕೊಟ್ಟ ನಾವ ಅಲ್ಲಿ ಹೋಗಿ ಬೆಳೆದು ದೊಡ್ಡವರಾಗಿ ಹೆಂಗ ಕೂಸು ತಾಯಿ ಹೊಟ್ಟೆಯಾಗ ಹುಟ್ಟಿ ಅದು ಅಲ್ಲಿ ಬೆಳೆದು ದೊಡ್ಡದಾಗಿ ಆ ಹೊರಗಿನ ವಾತಾವರಣಕ್ಕೆ ಹೊಂದ್ಕೊಡುವಷ್ಟು ಸಾಮರ್ಥ್ಯವನ್ನ ಪಡಿತೈತಿ. ಅವಾಗ ತಾಯಿ ಹೊಟ್ಟೆ ಬಿಟ್ಟು ಹೊರಗೆ ಬರ್ತೈತಿ. ಹಂಗ ನೀವು ಇಲ್ಲೇ ಇದು ಒಂದು ಸಾಧನೆಯನ್ನ ಹೋಗ್ರಿ, ಅಲ್ಲಿ ಬೆಳೀರಿ, ಬೆಳೆದು ಹೊರಗೆ ಬರ್ರಿ. ಅವುಗಳನ್ನ ಬಿಟ್ಟು ಬದುಕುವಷ್ಟು ನೀವು ಸಾಮರ್ಥ್ಯವನ್ನು ಪಡೆದು ಹೊರಗೆ ಬರ್ರಿ ಅನ್ನೋದಕ್ಕ ವೇದಗಳು ನಿಮಗೆ ಏನ್ ಮಾಡ್ತದ, ಅಂತ ಯಜ್ಞಗಳನ್ನು ಮಾಡಿದ್ರೆ ಅಂತ ಫಲಗಳನ್ನು ಕೊಡ್ತದ. ಪ್ರಾರಂಭಿಕ ಹಂತದಲ್ಲಿ ಅದು ಯೋಗ್ಯವೇ ಇದೆ. ಕರ್ಮ ಫಲದಲ್ಲಿ ಅಂಟು ಯೋಗ್ಯವೇ ಇದೆ, ಅದಕ್ಕೆ ಕೊಡ್ತದ. The fulfillment of those desires, Veda also helps us by prescribing appropriate rituals. The Annaprashana mantras talk about Pasukama Chivka. Kamaha means a person with that desire. Vrishchikama, Chika with the desire for rain. Amaviya Chinvika, the desire for good health. Amaya means health. Apovai Bejasam, water therapy. Bejasam Vasamai Karoti, prayer for good health by water therapy. Sarvam Ayurvedi, prayer for long life. Then in this business, do you want to defeat your competitor? A prayer for that too is available. ಏನೇನದ ನೋಡ್ರಿ, ಏನೇನ್ ಹೇಳ್ತಾರ ಅಂದ್ರೆ, ಯಾರಿಗೆ ಮಳಿ ಬೇಕಂತಾರ ಡಿಸೈರ್ ಫಾರ್ ರೈನ್, ಅವ್ರಿಗೆ ಮಳಿಯನ್ನು ತರಿಸ್ಬೋದು. ಡಿಸೈರ್ ಫಾರ್ ಗುಡ್ ಹೆಲ್ತ್, ಯಾರಿಗೆ ಒಳ್ಳೆ ಆರೋಗ್ಯ ಬೇಕಾಗಿತ್ತು, ಆರೋಗ್ಯ ಕೆಟ್ಟದ ಆರೋಗ್ಯವನ್ನು ತರಿಸ್ಬೋದು.
ಇಲ್ಲೇ ಒಬ್ರು ನಮ್ಮ ಮನೆಗೆ ಒಂದ್ ಪೂಜೆಗೆ ಬಂದಿದ್ರು, ಭಟ್ರು ಹೋಮ ಮಾಡಕ್ ಬಂದಿದ್ರು. ಈಗ ಒಂದ್ 10 ತಿಂಗಳಿಂದ ಬಂದಿದ್ರು. ಅವರು ಅಲ್ಲಿ ಯಾರ್ದೋ ಮನೆಯೊಳಗ ಅವ್ರಿಗೆ ಒಂದು 2 ವರ್ಷ ಎಕ್ಸ್ಟೆನ್ಷನ್ ಬೇಕಾಗಿತ್ತು ಲೈಫ್. ಅದಕ್ಕೆ ಅವ್ರು ಏನೋ ಹೋಮ ಮಾಡ್ರಿ, ನಮ್ಗೆ ಕೆಲವು ಕಾಗದ ಪತ್ರ ಕೆಲಸ ಅದಾವ, ನಮ್ಮ ಆಯುಷ್ಯವನ್ನು ಹೆಚ್ಚಿಗೆ ಮಾಡ್ರಿ ಅಂತ ಹೇಳಿದ್ರಂತ. ಹಂಗ ಅವ್ರು ಇಷ್ಟೆಲ್ಲ ನಾವು ಋತುವಿಜನ್ಗೆ ನೀವು ಇಷ್ಟಿಷ್ಟು ರೊಕ್ಕ ಕೊಡ್ಬೇಕಾಗ್ತದ, ಇಷ್ಟು ಮಂತ್ರ ಹೇಳ್ಬೇಕಾಗ್ತದ, ಇಷ್ಟು ನೀವು ಖರ್ಚದ ಅಂತ ಹೇಳಿದ್ರಂತೆ. ಹೇಳಿದ ತಕ್ಷಣ ಅದು ಮಾಡಿದ್ವಿ, ಯಶಸ್ವಿ ಆತಂತ ಅವ್ರು ಹೇಳಾಗತ್ತಿದ್ರು. ಅವ್ರ ಭಟ್ರ ಹೆಸರು ನನ್ನ ಕಡೆ ಅದು ಯಾರ್ದ ಅನ್ನೋದು ಕೇಳಿದ್ರೆ ಅವ್ರು ಹೇಳ್ತಾರೆ. ನಾನಂತೂ ಇಂಥದ್ದು ನೋಡಿಲ್ಲ, ಇಂಥದ್ರ ಆಸಕ್ತಿನೂ ಇಲ್ಲ ನನ್ಗೆ. ಆದ್ರೆ ಈ ಪೂರ್ವ ಕಾಂಡಗತ ಕರ್ಮಗಳನ್ನ ಮಾಡುವಂತವ್ರು ಏನದಾರ ಭಟ್ರು, ಅವ್ರದ್ದು ಏನದ ಆ ಫೀಸ್ ಕೊಟ್ಟು ಅಷ್ಟು ಮಂತ್ರಗಳನ್ನ ಅಷ್ಟು ಶಾಸ್ತ್ರೋಕ್ತ ಪಠನ ಮಾಡಿದ್ರ ಅಂತಂದ್ರೆ ಆ ಫಲ ಆಗ್ತದೆ. ಬಟ್ ಇನ್ನೊಂದು ಕ್ರೈಟೇರಿಯಾ, ಇನ್ನೊಂದು ಏನಂದ್ರೆ ಆ ಪುಣ್ಯ ಅವ್ರ ಅಕೌಂಟ್ನಾಗ ಇರ್ಬೇಕು. ಅವ ಈಶ್ವರ ಅಲ್ಲಿ ಅದ್ರ ಖರ್ಚಾಗಿ ಇವ್ರಿಗೆ ಆ ಒಂದು ಆಯುಷ್ಯವನ್ನು ಕೊಡ್ತಾನೆ. ನೋಡ್ರಿ, ಇದು ಬೇಕಂದ್ರೆ ಇದು ಮಾಡ್ಕೋಬಹುದು, ಸರ್ಕಸ್ ಮಾಡ್ರಿ, ಬೇಡ ಅಂತ ಹೇಳಿ. ಬಟ್ ಇದ್ರ ಆ ದೋಷವನ್ನು ಗುರುತಿಸಿ ಮ್ಯಾಗ್ ಬರ್ರಿ, ಮುಂದೆ ಬರ್ರಿ, ದಾಟಿ ಬರ್ರಿ, ಬೆಳೆದು ಬರ್ರಿ ಅಂತ ಹೇಳ್ತಾರ ಅವ್ರ ಮುಂದೆ ಅಪ್ಪವ್ರು. ವಾಟರ್ ಥೆರಪಿ, ಬೇಜಶಯ, ಪ್ರೇಯರ್ ಫಾರ್ ಗುಡ್ ಹೆಲ್ತ್ ಬೈ ವಾಟರ್ ಥೆರಪಿ. ಯಾವುದೋ ಒಂದು ಟ್ರೀಟ್ಮೆಂಟ್ ಕೊಟ್ಟು ಆರೋಗ್ಯವನ್ನ ಸಂರಕ್ಷಣೆ ಮಾಡುವಂತದಕ್ಕೆ ಒಂದು ಹೋಮ ಆಯ್ತು ಅಂತ ಹೇಳ್ತಾರ. ಪ್ರೇಯರ್ ಫಾರ್ ಲಾಂಗ್ ಲೈಫ್, ಆಯುಷ್ಯ ವೃದ್ಧಿಗಾಗಿ. ಇನ್ನೇನಪ್ಪಾ ಡೆತ್ ಬೆಡ್ನಾಗ ಅದಾನು, ಒಂದು 6 ತಿಂಗಳ ಮುಂದುವರೆದ್ರೆ ಸಾಕು ನಮಗೆ ಅನ್ನುವಂತ ಇದ್ರೆ ಹೋಮ ಅವನದಿಂದ ಮಾಡಿದ್ರೆ ಅವನ ಅಕೌಂಟ್ನಾಗ ಪುಣ್ಯ ಇತ್ತಂದ್ರೆ 2 ಮಂದಿಗೆ ಯಾರು ಬಂದ್ರೆ 6 ತಿಂಗಳ ಅವನ ಆಯುಷ್ಯವನ್ನ ಮುಂದುವರಿಸಬಹುದು. ಇದೇ ಪೂರ್ವ ಕಾಂಡಗತ ಕರ್ಮಗಳಿಂದ. ಅಂತ ಯೋಗ್ಯ ಮಂತ್ರ ಹೇಳುವಂತ ಭಟ್ರು ಬೇಕು. ಅದೆಲ್ಲ ಪದ್ಧತಿ ಗೊತ್ತಿದ್ದವರು, ಆ ಪದ್ಧತಿ ಅಷ್ಟು ಖರ್ಚು ಕೊಡುವಂತ ಕೆಪಾಸಿಟಿನೂ ಇವ್ಗಿರ್ಬೇಕು, ಆ ಯಜ್ಞ ಮಾಡಿಸೋಂಗಿರ್ಬೇಕು. ಮತ್ತ ಅವನ ಅಕೌಂಟ್ನಾಗ ಆ ಏನ್ ವ್ಯಕ್ತಿ ಅದಾನ ಅವನ ಅಕೌಂಟ್ನಾಗ ಪುಣ್ಯನೂ ಬೇಕು. ಇವು 3 ಕಂಡೀಷನ್ ಇದ್ರೆ ನಿಮ್ದು ಏನು ಯಜ್ಞ ಮಾಡಿರ್ತೀರಿ ಯಜ್ಞದ ಫಲ ಬರ್ತದೆ. ದೆನ್ ಇನ್ ಬಿಸಿನೆಸ್, ಡು ಯು ವಾಂಟ್ ಟು ಡಿಫೀಟ್ ಯುವರ್ ಕಾಂಪಿಟೇಟರ್? ನಿಮಗ ಬಿಸಿನೆಸ್ ವ್ಯಾಪಾರ ಅದ, ನಿಮ್ದು ವ್ಯಾಪಾರದಾಗ ಪೈಪೋಟಿ ಮಾಡುವಂತ ನಾವು ಕಾಂಪಿಟೇಟರ್. ಆ ಕಾಂಪಿಟೇಟರ್ ಅನ್ನ ಏನ್ ಮಾಡ್ಬೇಕು, ಅವನು ಸೋಲಿಸ್ಬೇಕಾಗೈತಿ ಅಂದ್ರೆ ಕೂಡ ನೀವು ಯಜ್ಞ ಯಾಗಾದಿಗಳನ್ನು ಮಾಡ. ಇದ್ರೆ ಮಗುವಿಗೆ ಕಹಿಯಾದ ಔಷಧ ಕೊಡ್ಬೇಕಾಗೈತಿ. ಯಾವ ಮಗುವಿಗೆ, ಒಂದ್ ಸಣ್ಣ ಮಗು ಅದ 3 ವರ್ಷದ, ಗುಳಿಗೆ ತಗೋಬೇಕಾಗಿ ಕೆಟ್ಟ ವಿಷ ಅದ ಗುಳಿಗೆ. ಏನ್ ಮಾಡ್ತಾರ ತಾಯಿ, ಆ ಗುಳಿಗೆಗೆ ಮ್ಯಾಗ ಬೆಲ್ಲ ಸವರಿ ಕೊಡೋದ, ಹಂಗ ಬೆಲ್ಲ ಹಚ್ಚಾಗತ್ತಾರ. ಇಲ್ಲಿ ಕರ್ಮಗಳು ಇಷ್ಟು ಶ್ರೇಷ್ಠದವು ಅಂತ ವರ್ಣನೆ ಮಾಡಾಕತ್ತ. ಯಾಕೆ ಅಪರಾವಿದ್ಯೆ ಹೇಳ್ಬೇಕಾದ್ರೆ ಅಪರಾವಿದ್ಯೆ ವರ್ಣನೆ ಮಾಡಬೇಕ. ಆ ಅಪರಾವಿದ್ಯೆ ವರ್ಣನೆ ಮಾಡೋ ಮುಂದೆ ಎಲ್ಲರೂ ಏನ್ ಚಂದ ಹೇಳಾಕತ್ತಾರ ಈ ಶಾಸ್ತ್ರ. ಇವತ್ತ ನಮ್ದರ್ ಸರ್ ಅಲ್ಲಕ್ ಹೋಗ್ಬೇಡ್ರಿ, ಇಲ್ಲಿ ಏನ್ ಬರದಾರ ಅಪ್ಪವ್ರು ಅರ್ಧ ಹೇಳಾಕತ್ತೇನ. ಕರ್ಮಕಾಂಡ ರುಚಿ ಅದ ಬಾಳ, ಇಲ್ಲ ಅಲ್ಲಿ ವಿಚಾರ ಇಡ್ರಿ. ಇನ್ ಬಿಸ್ನೆಸ್, ಡು ಯು ವಾಂಟ್ ಟು ಡಿಫೀಟ್ ಯುವರ್ ಕಾಂಪಿಟೇಟರ್? ಎ ಪ್ರೇಯರ್ ಫಾರ್ ದಟ್ ಟು is available. Then Tejas Kamo, Yajas Kamo. Tejas Kamo attractive personality. ನಿಮ್ದು ತೇಜಸ್, ನಿಮ್ಮ ಪರ್ಸನಾಲಿಟಿ, ವ್ಯಕ್ತಿತ್ವ ಹಿಂಗ್ ನೋಡೋದ್ಲೇನೆ ನಿಮಗೆ ಎಲ್ಲಾರು ಮಳ್ಳಾಗಿರ್ಬೇಕು. ಹಂಗ್ ಮಾಡಕ್ಕೂ ಬರ್ತದ. ನ್ಯಾಚುರಲಿ ಅಂಡ್ ವಿತೌಟ್ ಅಪ್ಲೈಯಿಂಗ್ ಫೇರ್ ಅಂಡ್ ಲವ್ಲಿ ಇಲ್ದನ, ಯಾವ ಪೇಂಟ್ ಹಚ್ಚಿದನ, ಸಿನಿಮಾ ಆಕ್ಟರ್ಸ್ ಹಚ್ತಾರಲ್ಲ ಮೇಕಪ್, ಯಾವ ಮೇಕಪ್ ಇಲ್ದನ ನಿಮ್ದು ತೇಜಸ್ ಒಳಗಿನಿಂದ ಹೊಮ್ಮುವಂಗ ಮಾಡ್ಲಿಕ್ಕೆ ಯಜ್ಞ ಯಾಗಾದಿಗಳದಾವ. ನ್ಯಾಚುರಲಿ ಅಟ್ರಾಕ್ಟಿವ್ ಪರ್ಸನಾಲಿಟಿ. ಡು ಯು ವಾಂಟ್, ನಿಮ್ಗೆ ಆಕರ್ಷಕವಾದಂತ ವ್ಯಕ್ತಿತ್ವ ಬೇಕಾ? ಹಂಗ ಇಂಥ ಯಜ್ಞ ಯಾಗಾದಿಗಳನ್ನು ಮಾಡಿ. ನೇಮ್ ಅಂಡ್ ಫೇಮ್, ಡು ಯು ವಾಂಟ್? ನನಗೆ ಹೆಸರು ಬೇಕ್ರಿ, ಕ ಕಿ ಕನಕ ಕಾಮಿನಿ ಕೀರ್ತಿ ಎಲ್ಲ ಬೇಕು. ಓಕೆ, ಅದ ಇಂಥ ಯಜ್ಞ ಅದ, ಹಿಂಗ ಯಾಗ ಅದ ಮಾಡ್ರಿ. ಫಾರ್ ಎವ್ರಿಥಿಂಗ್ ಏನ ನೀವು ಬಯಸ್ತೀರಿ. ಪ್ರಾರಂಭಿಕ ಹಂತದೊಳಗ 25ರಿಂದ 45, 50 ವರ್ಷ ಮಟ್ಟ ಗೃಹಸ್ಥಾಶ್ರಮದಾಗ ಎಲ್ಲರಿಗೂ ಕೂಡ ಪರಿಹಾರ ವೇದದಲ್ಲಿ ಇದೆ. ಇನ್ಕ್ಲೂಡಿಂಗ್ ಫಾರ್ ಲಾಂಗ್ ಅಂಡ್ ಬ್ಲಾಕ್ ಹೇರ್ ವಿತೌಟ್ ಡೈಯಿಂಗ್. ನನಗೆ ಕಪ್ಪು ಕೂದಲು ಬೇಕ್ರಿ, ಬಣ್ಣ ಹಚ್ಚಿರ್ಬಾರ್ದು. ಎಷ್ಟು ಬಯಸ್ಮಟ? ಲಾಂಗ್ ಲೈಫ್, 60-70 ಆದ್ರೂ ಕೂದಲು ಕಪ್ಪ ಇರ್ಬೇಕು. ಅದಕ್ಕೂ ಅದು. ದೇರ್ ಆರ್ ರಿಚುವಲ್ಸ್ ಲೈಕ್ ಪೊಂಗಲ್, ಪೊಂಗಲ್, ಸೋ ಮೆನಿ ಆರ್ ದೇರ್. ದೇ ಆರ್ ಕಾಲ್ಡ್ ಸ್ಪೆಷಿಯಲ್ RRPs. ಇವಕ್ಕೆಲ್ಲ ವಿಶೇಷ ರಿಲಿಜಿಯಸ್ ರಿಚುವಲ್ಸ್ ಪ್ರಾಕ್ಟಿಸಸ್ ಅಂತ ಹೇಳ್ತಾರೆ. ನಾಟ್ ರೆಗ್ಯುಲರ್ಲಿ ಡನ್. ಇವು ಯಾವಾಗಲೂ ಮಾಡುವಲ್ಲಿ ಇವು. ಆ ಬೈಕ್ ಇದ್ದಾಗ ಮಾಡೋದು, ಕೈ ಬಿಡು. ಮೊದಲಿನ ಹೇಳೋದವು ನಿತ್ಯ ಮಾಡುವಂಥವು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನ ನಿತ್ಯ ಮಾಡಬೇಕು. ನೈಮಿತ್ತಿಕ ಅಂದ್ರೆ ಆ ಒಂದು ನಿಮಿತ್ತ ಮಾಡುವಂಥವು ಶ್ರಾದ್ದಾದಿ ಕರ್ಮಗಳು.
ಇವ್ ಹಂಗಲ್ಲ, ನಿಮ್ ಬೈಕ್ ಐತಿ ಮಾಡ, ಬೈಕ್ ಇಲ್ಲ ಬಿಟ್ಬಿಡು, ಕ್ಲಾಸ್ ಫಿನಿಶ್. Not prescribed for all the people, but only for those people who are interested in the say putra kamo yajana, for getting children. These are all optional, meant only for those who are interested. They are generated called, they are in general called sakama karmani. ಇದಕ್ಕೆ ಏನಂತಾರ? ಸಕಾಮ ಕರ್ಮಗಳು ಅಂತ. ಸಕಾಮ ಕರ್ಮಗಳು. ಹಂಗಾರೆ ನಾಡಿಂದ ವೇದಾಂತ ಬಂದ್ ಮಾಡೋಣ್ರಿ. ನಮ್ಗೆ ಏನೇನ್ ಬೇಕಾದ್ ಎಲ್ಲ ಯಜ್ಞ ಯಾಗ ಮಾಡೋನು, ನಮ್ಗೆ ಏನ್ ಬೇಕಾವ ಫಲಗಳನ್ನು ಪಡೆಯೋನು, ಪಡೀರಿ, ಬರ್ತದ. Both sakama and nishkama karmani are thus talked about, but Upanishads emphasizes nishkama karmani, general religious ritual practices. ಮಾಡ್ರಿ, ಫಲ ಬರ್ತೈತಿ ಇಲ್ಲಂತಲ್ಲ. ಆದ್ರೆ ವೇದ ಉಪನಿಷತ್ಗಳು ಏನ್ ಹೇಳ್ತಾವ ಅಂದ್ರೆ ನಿಷ್ಕಾಮ ಕರ್ಮವನ್ನು ಮಾಡ್ರಿ, ಅದು ರುಚಿಗೆ ಬೆನ್ನತ್ ಬೇಡ್ರಿ, ಇದ್ ನೋಡ್ರಿ ಅಂತ ಹೇಳ್ತೈತಿ. ಸರ್ಕೋತೈತಿ, ನಮ್ಮಾಗ ಬಿಡ್ತೈತಿ. ನಮ್ ಮನಸ್ಸು ಹೆಂಗೋ ಹಂಗ. ಹೋಗಿ ಹೊಡ್ತಾ ತಿಂದ ಹೊಳೆ ಬರ್ತೇನೆ ಅಂದ್ರೆ ಹೋಗ್ರಿ. ಇಲ್ಲ ಮತ್ತೊಬ್ರು ಹೊಡ್ತಾ ತಿಂದಿದ್ ನೋಡೇನಿ ನಾವಲ್ಲ ಅಂದ್ರೆ ಜಾಣ ಆಗಿ ಅಂದ್ರೆ ಹಿಂಸರ್ ಕೊಡ್ರಿ. ಚಾಯ್ಸ್ ಈಸ್ ಯುವರ್ಸ್. ನಾವ್ ಹೇಳ್ತೀವಿ, ಶಾಸ್ತ್ರ ಹೇಳ್ತೈತಿ, ಇಷ್ಟ ಹೇಳ್ತೈತಿ. ನೋಡ್ರಿ, ಮಂದಿ ಅನುಭವದಿಂದ ಅನುಭವ ಕಲ್ಪ್ ನಾ ಶಾಣೆ ಹಾಕೀನಿ ಆಗ್ಲಿ. ಇಲ್ಲ ನಾನು ಅನುಭವ ಪಡೆದ ಬರ್ತೀನಿ ಆಗ್ಲಿ. ಹೋಗ್ರಿ, ಯಜ್ಞ ಯಾಗಾದಿಗಳನ್ನ ಮಾಡ್ರಿ, ರುಚಿ ಉಂಡ್ರಿ. ಅದು ಸುಖ ದುಃಖ ಏನೈತಿ ಅದ್ರ ರುಚಿ ಉಂಡ್ರಿ. ಅದು ಹಿತಾಯ್ತು ಅಹಿತಾಯ್ತು ಆಮೇಲೆ ಗೊತ್ತಾಗ್ತದೆ. ಹಿತಾಯ್ತು ಇಲ್ಲ ಅದ್ರಾಗ ಏನ್ ದೋಷ ಅದಾವ ಹೇಳ್ತಾರ ಮುಂದೆ ಅವ್ರ. ನಮ್ಮನ್ನ ಹೇಳೇನಿ, ಇನ್ನೊಮ್ಮೆ ಅವರು ಹೇಳ್ತಾರೆ. And among all of them, I have been emphasizing ಪಂಚಮಹಾಯಜ್ಞ. ಪಂಚಮಹಾಯಜ್ಞಗಳನ್ನ ವೇದದಲ್ಲಿ ಹೇಳ್ತಾರೆ. I do not want to go into the details. You must be aware of the ಪಂಚಮಹಾಯಜ್ಞ. ಡೀಟೇಲ್ಸ್ ನ ಹೇಳಕ್ ಹೋಗಲ್ಲ. ನಾನು ಭಗವದ್ಗೀತಾ 3ನೇ ಅಧ್ಯಾಯದಾಗ ಹೇಳೀನಿ ಅಂತ ರೆಫರೆನ್ಸ್ ಕೊಡ್ತಾರೆ. ಈಗ ಕೇರ್ ಆಫ್ ಇಂಟ್ರೊಡಕ್ಷನ್ ಟು ವೇದಾಂತ ಇನ್ನೊಂದು ಬುಕ್ ಅದವ್ರು. ಇಂಟ್ರೊಡಕ್ಷನ್ ಟು ವೇದಾಂತದಾಗ ನಾ ಹೇಳೇನಿ, ಅಲ್ಲಿ ನೋಡ್ಕೊಡ್ರಿ. In that I have said everything. Panchamahayagnas are considered to be extremely important for different standpoint. As an aparavidya or as a karma yoga, this is emphasized in the scriptures. ಪಂಚಮಹಾಯಜ್ಞಗಳನ್ನ ಅಂತಃಕರಣ ಶುದ್ಧಿಗಾಗಿ, ಅನೇಕ ಜನ್ಮದಲ್ಲಿ ಮಾಡಿದಂತಹ ಪಾಪ ದೋಷದ ಪರಿಹಾರ್ಥವಾಗಿ, ನಿಜಗುಣ ಶಾಸ್ತ್ರ ಕೇಳೋರಿಗೆ ಮಲದೋಷ ನಿವೃತ್ತಿಗಾಗಿ, ಇನ್ನೊಟ್ಟು ಒಳಗೆ ಹೋಗಿ ಹೇಳ್ಬೇಕಂದ್ರೆ ವಿಷಯದಲ್ಲಿ ಸುಖಬುದ್ಧಿ ನಾಶಕ್ಕಾಗಿ ಈ ನಿಷ್ಕಾಮ ಕರ್ಮಗಳನ್ನ ವೇದದಲ್ಲಿ ಹೇಳಿದ್ದಾರೆ. One benefit is the regular Panchamaha that we perform will eliminate all purva papam. ಈ ಜನ್ಮದಲ್ಲಿ ಮತ್ತೆ ಈ ಜನ್ಮಕ್ಕಿಂತ ಇದ್ದಂತ ಪೂರ್ವ ಜನ್ಮದಲ್ಲಿ ಮಾಡಿದಂತ ಪಾಪ ಕರ್ಮಗಳ ಫಲ ಏನೈತಿ ಆ ಫಲವನ್ನು ನಾಶ ಮಾಡ್ತದ ಈ ನಿಷ್ಕಾಮ ಕರ್ಮ ಅಥವಾ ಪಂಚಮಹಾಯಜ್ಞ. ದುರಿತ ಕ್ಷಯ ನಾಶ ಸಿದ್ಧಾರ್ಥಂ ಅಂತ ಶಬ್ದದಲ್ಲಿ ಪ್ರಯೋಗ ಮಾಡ್ತಾರೆ. Which are obstacles for our progress and success in ವೇದಾಂತ. ನಮ್ಮ ವೈದಾಂತಿಕ ಜೀವನದಲ್ಲಿ ನಮ್ಮಲ್ಲಿ ಮಲದೋಷ ಇತ್ತಂದ್ರೆ ಪ್ರಗತಿ ಆಗೋದಿಲ್ಲ. ನಾ ಮೊನ್ನೆ ಹೇಳಿದ್ದಲ್ಲ, ಆ ಡೋಣಿಯನ್ನ ಹಡಗವನ್ನ ಆ ಆಂಕರ್ ಅನ್ನುವಂಥದ್ದು ಏನು ಇರ್ತದ ಅದಕ್ಕೆ ಕಟ್ಟಿ ಅವ ಅಲ್ಲಿ ಎಷ್ಟ ಹುಟ್ಟು ಹಾಕಿದ್ರು ಎಷ್ಟ ಅದನ್ನ ಮೋಟರ್ ಓಡಿಸಿದ್ರು ಆ ಹಡಗ ಹೆಂಗ್ ಹೋಗುದಿಲ್ಲೋ ಹಂಗ ಇವನ ಸಾಧನೆ ಅಲ್ಲೇ ನಿಂತಂಗ ಆಗಿರ್ತದ. ಲಂಗರದಲ್ಲಿ ಕಟ್ಟಿ ಅವ ಡೋಣಿಯನ್ನ ಹೊಡೆದಂಗ ಹುಟ್ಟು ಹಾಕಿದಂಗ ಆಗ್ತದ. ಪ್ರಗತಿ ಆಗುವುದಿಲ್ಲ ಆತ್ಮೀಯರೇ. ಆದ್ದರಿಂದ ಅಂತಃಕರಣ ಶುದ್ಧಿ ಬಹಳ ಅವಶ್ಯ. ಆ ಲಂಗರ ಕಟ್ಟಿದ ಹಗ್ಗವನ್ನ ಬಿಚ್ಚುವಂತದ್ದು ಅವಶ್ಯದ. ನಿಮ್ಮ ಹಡಗ ಮುಂದೆ ಹೋಗ್ಬೇಕಾದ್ರೆ ಅದು ಮಾಡ್ಬೇಕಾದ್ರೆ ಕರ್ಮಯೋಗ ಅವಶ್ಯದ. ಮಮೋಪಾರ್ಥ ಸಮಸ್ತ ದುರಿತ ಕ್ಷಯ ದ್ವಾರ ಶ್ರೀ ಪರಮೇಶ್ವರ ಪ್ರೀತ್ಯಾರ್ಥಂ ಅಹಂ ಈಶ್ವರ ಪೂಜಾಂ ಕರಿಷ್ಯೆ ಅಂತ ಹೇಳ್ಕೊಂಡು ಮನ್ ಸಂಕಲ್ಪ ಮಾಡ್ತಾರೆ. ನಾನು ಮಾಡಿದ ಈ ಜನ್ಮಕ್ಕೆ ಬರೋಕ್ಕಿಂತ 3 ಪೂರ್ವ ಜನ್ಮದಲ್ಲಿ ಮತ್ತು ಈ ಜನ್ಮದಲ್ಲಿ ಹುಟ್ಟಿನಿಂದ ಹಿಡಿದು ಇಲ್ಲಿಯವರೆಗೆ ಮಾಡಿದಂತ ಪಾಪ ಕರ್ಮಗಳ ನಿವೃತ್ತಿಯಾಗಿ ಈ ಯಜ್ಞವನ್ನು ಮಾಡುತ್ತಿದ್ದೇನೆ, ಈ ಪೂಜೆಯನ್ನು ಮಾಡುತ್ತಿದ್ದೇನೆ, ಈ ಹವನವನ್ನು ಮಾಡುತ್ತಿದ್ದೇನೆ ಸಂಕಲ್ಪ. Daily puja may I do for removing all the invisible obstacles. Therefore, Papa Nivrutti is one benefit. Papa Nivrutti is one number ಲಾಭಾಂಶ ನಂಬರ್ 1. The second benefit, ಎರಡನೇ ಲಾಭ ಏನು ಅಂದ್ರೆ ಆಲ್ ರೌಂಡ್ ವೆಲ್ ಬೀಯಿಂಗ್, ಸರ್ವಾಂಗೀಣ ಬೆಳವಣಿಗೆ ಆಗ್ಬೇಕು ನಮ್ದು.
ರೊಕ್ಕ ಬಂತು, ಆರೋಗ್ಯ ಇಲ್ಲದ್ರೆ ಏನ್ ಮಾಡೋರು? ಆರೋಗ್ಯ ಐತಿ, ದುಡ್ಡು ಇಲ್ಲದ್ರೆ ಏನ್ ಮಾಡೋರು? ಆರೋಗ್ಯನೂ ಐತಿ, ದುಡ್ಡು ಐತಿ, ಮಂದಿ ಇಲ್ಲದ್ರೆ ಏನ್ ಮಾಡೋರು? ನಿಮ್ ಮಂದಿ ಅನ್ನೋರು ಇಲ್ಲಂದ್ರೆ ಏನ್ ಮಾಡೋರು? ಮಕ್ಕಳು ಇಲ್ಲ, ಹೆಂಡತಿ ಇಲ್ಲ ಅಂದ್ರೆ ಏನ್ ಮಾಡೋರು? ಅದಕ್ಕೆ ಸರ್ವಾಂಗೀಣ ಬೆಳವಣಿಗೆ, ಆಲ್ರೌಂಡ್ ವೆಲ್ ಬೀಯಿಂಗ್, ಪರ್ಸನಲ್ ವೆಲ್ ಬೀಯಿಂಗ್, ಫ್ಯಾಮಿಲಿ ವೆಲ್ ಬೀಯಿಂಗ್, ಸೋಷಿಯಲ್ ವೆಲ್ ಬೀಯಿಂಗ್, ವರ್ಲ್ಡ್ ವೆಲ್ ಬೀಯಿಂಗ್, ಎಟ್ಸೆಟ್ರಾ 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 ಎಟ್ಸೆಟ್ರಾ. ಸಮಗ್ರವಾಗಿ ನಮಗೆ ಏನಾಗಿರ್ಬೇಕು ಅಂತಂದ್ರೆ ಸರ್ವಾಂಗೀಣ ಅಭಿವೃದ್ಧಿ ಇರಬೇಕು, ಹಣ ಇರಬೇಕು, ಕುಟುಂಬದ ಸದಸ್ಯರು ಇರಬೇಕು, ಯೋಗ್ಯ ಸಮಾಜ ಇರಬೇಕು, ಏನ್ರಿ? ಸಮಾಜದ ನನಗೆ ಒಳ್ಳೆ ಗುರುತಿಸಿರ್ಬೇಕು, ನನಗೆ ಸ್ಥಾನ ಮಾನ ಗೌರವ ಎಲ್ಲ ಇರಬೇಕು. ಇಟ್ ಇಸ್ ವೆರಿ ವೆರಿ ಗುಡ್. ದಿಸ್ ಈಸ್ ದ ಜನರಲ್ ಬೆನಿಫಿಟ್. ಸಕ್ಸೆಸ್ ಆರ್ ಗ್ರೋತ್, ಸೆಕೆಂಡ್ ಬೆನಿಫಿಟ್. ಸಮಾಜದಲ್ಲಿ ಒಂದು ಹೆಸರು ಇರಬೇಕು, ಹೋದಲ್ಲೇ ಬರ್ರಿ ಅಂತ ಸ್ವಾಗತ ಮಾಡೋರು ಇರ್ಬೇಕು. ಅಂತ ಸಮಾಜದಲ್ಲಿ ನಾನು ಬೆಳೆದಿರ್ಬೇಕು, ನನ್ನ ಕೈಯಾಗ ರೊಕ್ಕ ಇರ್ಬೇಕು, ಮಂದಿ ಬಳಗ ಇರ್ಬೇಕು, ಬುದ್ಧಿಮತ್ತೆ ಇರ್ಬೇಕು, ಆಸ್ತಿ ಇರ್ಬೇಕು, ಅಂತಸ್ತು ಇರ್ಬೇಕು, ಸ್ಥಾನ ಮಾನ ಗೌರವ ಇರ್ಬೇಕು. ಇದು ಲಾಭ. ಎರಡನೇದು. ಮೂರನೇದು ಏನು? ದ ಥರ್ಡ್ ಇಂಪಾರ್ಟೆಂಟ್ ಬೆನಿಫಿಟ್ ಫಾರ್ ಸ್ಪಿರಿಚುವಲ್ ಸ್ಟೂಡೆಂಟ್ ಈಸ್ ಆಲ್ ದಿ ಜನರಲ್ RRPs will produce internal refinement called ಸಾಧನ ಚತುಷ್ಟಯ ಸಂಪತ್ತಿ. ಒಳಗಿನ ಸಂಪತ್ತಿ ಅದಾವ. ಸಾಧನ ಸಂಪತ್ತಿ ಅಂದ್ರೆ ಒಳಗಿನ ಸಂಪತ್ತಿ. ಇವೆಷ್ಟು ಅದಾವ? 4 ಅದಾವ. ಅದಕ್ಕೆ ಸಾಧನ ಚತುಷ್ಟಯ ಸಂಪತ್ತಿ ಅಂತ. ಯಾವುವು ಅಂದ್ರೆ ಒಳಗಿನ ಬೆಳವಣಿಗೆ, ವಿವೇಕ, ವೈರಾಗ್ಯ, ಶಮಾಧಿ, ಷಡ್ಗುಣ ಸಂಪತ್ತಿ ಮತ್ತು ಮುಮುಕ್ಷತ್ವ ಅನ್ನುವಂತ 4. ಇವು ಏನದ? ಒಳಗಿನ ಸಂಪತ್ತಿ. ಈ ಒಳಗಿನ ಸಂಪತ್ತು ಬೆಳಿಬೇಕು. ದ ಇಂಟರ್ನಲ್ ರಿಫೈನ್ಮೆಂಟ್, ದಿಸ್ ಈಸ್ ವೆರಿ 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 ಇಂಪಾರ್ಟೆಂಟ್. Then the fourth benefit is only when we perform these practices we will know the limitation of worldly accomplishment. ನಾಲ್ಕನೇ ಲಾಭ ಏನು ಅಂದ್ರೆ ಇಷ್ಟೆಲ್ಲ ಮಾಡಿ ಅವನು ಪಡೆದ ನಂತರ ಅವನು ಏನು ಅನುಭವ ಮಾಡ್ತೀವಲ್ಲ, ಅವಾಗ ಇನ್ನೊಂದು ಅನುಭವ ಆಗ್ತದೆ. ಏನದ ಅನುಭವ ಅಂದ್ರೆ ಅವುಗಳಲ್ಲಿ ದೋಷ ದರ್ಶನ ಆಗ್ತದೆ. ಅದು ಆಗ್ಬೇಕು. ದೋಷ ದರ್ಶನ ಆಗದನ್ನ ಬಿಡು ಅಂತಂದ್ರ ಏನಾಗೈತಿ ಅಂತಂದ್ರ, ಆ ಮೊನ್ನೆ ಕತೆ ಹೇಳಿದ್ನಲ್ಲ, ಮಂಗ್ಯ ಶೇಂಗಾ ಬಿಡು ಕೈ ಹೊರಗೆ ಬರ್ತೈತಿ ಅಂತ. ಆಪ್ತ ಪುರುಷ ಹೇಳಿದ್ರ ಶೇಂಗಾ ಬಿಡ್ತೈತೆ ಮೈ ಕೈ ಬಿಡ್ತೈತೆ ಅನ್ನೋದು ಮಂಗ. ನಾ ಬಿಟ್ರೆ ನೀ ತೋತಿ ಅಂತ. ಆದ್ದರಿಂದ ಆ ದೋಷ ದರ್ಶನ ಆಗ್ಬೇಕು ಅಂತಂದ್ರೆ ಅವ ಹೋಗಿ ಮಾಡ್ಲೇಬೇಕು ಸ್ವಲ್ಪ ದಿನ. ಟು ಕಮ್ ಟು ಸ್ಪಿರಿಚುವಲ್ ಪಾತ್, ದ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಈಸ್ we should know the hollowness, the emptiness or the limitation of worldly material accomplishment. ಸ್ತ್ರೀ, ಪುತ್ರ, ಧನ, ಕನಕ, ವಸ್ತ್ರ, ವಾಹನ, ಅಂತಸ್ತು, ಐಶ್ವರ್ಯ, ಸ್ಥಾನ ಮಾನ ಗೌರವ, ಪೆನ್ಷನ್, ಬಲ, ಮನಿ, ಅಂತಸ್ತು, ಇವೆಲ್ಲ ಏನದವ? ಇವುಗಳಿಂದ ಇವುಗಳದ್ದು ಏನು ಹಾಲೋನೆಸ್, ಇವುಗಳಿದ್ದಂತ ಪೊಳ್ಳತನ, ಎಂಟಿನೆಸ್, ಖಾಲಿತನ, ಇವಿದ್ದಾಗೂ ಇದ್ರಾಗ ಏನೋ ಒಂದು ದೋಷ ಗೊತ್ತಾಗಬೇಕು, ದರ್ಶನ ಆಗ್ಬೇಕು. ಲಿಮಿಟೇಷನ್ ಆಫ್ ಆಲ್ ವರ್ಲ್ಡ್ಲಿ ಮಟೀರಿಯಲ್ ಅಕಾಂಪ್ಲಿಷ್ಮೆಂಟ್. ಈ ಭೂತ ಭೌತಿಕವಾದ ಪ್ರಪಂಚದ ನಾನು ಹೊಂದುವುದರಿಂದ ನನಗೆ ಏನೇನು ಅದರಿಂದ ಸುಖ ಐತಿ, ರುಚಿ ಐತಿ ಖರೆ, ಆದ್ರೆ ಅದರಿಂದ ನನಗೆ ಏನೇನು ನುಕ್ಸಾನ ಐತಿ ಅನ್ನೋದು ಗುರುತಿಸ್ಬೇಕು. ನುಕ್ಸಾನ ಐತ್ರಿ, ಹೌದು. ಅಸತ್ತು, ಜಡ, ದುಃಖ ಅನ್ನುವಂಥದ್ದು 3 ದೋಷಗಳದಾವು ಈ ಜಗತ್ತಿನ ವಸ್ತುಗಳಲ್ಲಿ. ಅವು ನಿತ್ಯ ಇಲ್ಲ, ಒಂದೇದು. ಆಮ್ಯಾಗಿಂದ ಅವು ಜಡ ಅದಾವು, ಅವು ದುಃಖ ಸ್ವರೂಪ. ಆನಂದ ಕೊಟ್ಟಂಗ ಹಾಕವ, ಮತ್ ಕೊಳಿಗೆ ಹೋಗ್ಬೇಕಾದ್ರೆ ದುಃಖವನ್ನ ಕೊಟ್ಟು ಹೋಗ್ತಾವ. ಯಾವ್ದು ಬೇಕಾದ್ ನೋಡ್ರಿ, ಒಂದು MLA ಪದವಿ ಬಂತಪ್ಪ, ಖುಷಿ ಕೊಡ್ತದ. ಮೊದಲ 5 ವರ್ಷ ಮುಗಿಯಾಕ ಬಂದಿಂದ ಹೋಗ್ಬೇಕಲ್ಪ, ನಾ ಇನ್ನ ಹೆಂಗ ಊಟದ ಕಾರ್ಯ ಇಲ್ದಾನ ಹೆಂಗ ಅಡ್ಡಾಡ್ಲಿ, ಮಾಲ ಹಾರ ಮಾಲಿ ತುರಾಗಿ ಇಲ್ದಾನ ಹೆಂಗ ಅಡ್ಡಾಡ್ಲಿ ಅಂತ ನಾವು. ಇನ್ನೊಮ್ಮೆ ನನಗೆ ಆರಿಸ್ತಾರೋ ಇಲ್ಲೋ ಈ ಮಂದಿ ಅಂತ ನಾವು. If you do not know these limitations, we will spend our entire life only in earning and enjoying. ಈ 3 ದೋಷಗಳು ನಮಗೆ ಗುರುತು ಆಗ್ಲಿಲ್ಲ ಅಂತಂದ್ರೆ ನಮ್ಗೆ ಆಯುಷ್ಯ 100 ಆದ್ರೂ ಕೂಡ ನಾವು ಇವುಗಳೆಲ್ಲ ಪಡೆಯೋದ್ರಲ್ಲೇನೋ ಕಳಿತೀವಿ ಜೀವನ ಅಂತಾರ. ಏನು ಜೀವನ ಅಂದ್ರೆ ಏನು? ಹಣ ಗಳಿಸು, ಮನಿ, ಎಂಟರ್ಟೈನ್ಮೆಂಟ್, ಮನೋರಂಜನೆ ಮಾಡು, ಇದ ಜೀವನ. ಇದಕ್ಕಿಂತ ಹೆಚ್ಚಿನ ಜೀವನ ಏನೂ ಇಲ್ಲ. ಊಟ ಮಾಡೋದು, ಆಹಾರ, ನಿದ್ರೆ ಮಾಡೋದು, ನಿದ್ರಾ, ಭಯ, ಮೈಥುನ, ಮಕ್ಕಳ ಹಿಡಿಯೋದು, ಮಕ್ಕಳ ದೊಡ್ಡವ್ರು ಮಾಡೋದು, ಮನಿ ಕಟ್ಟೋದು, ಹೊಲ ಹಿಡಿಯೋದು, ಟ್ರ್ಯಾಕ್ಟರ್ ತೊಗೊಳೋದು,
ಕಾರ್ ತಗೊಳ್ಳೋದು, ಬಂಗಲೆ ಕಟ್ಟೋದು, ಇದ ಜೀವನಪ್ಪ. ಇದಕ್ಕಿಂತ ಹೆಚ್ಚಿನ ಏನಿತ್ತು? ಇದಕ್ಕಿಂತ ಹೆಚ್ಚಿನ ಯಾರು ಏನ್ ಮಾಡ್ಯಾರ ಜಗತ್ನಾಗ ತೋರ್ಸು. If we do not know these limitations, we will spend our entire life only in earning and enjoying. ದುಡಿ, ಮಜಾ ಹೊಡಿ. Only two things are there. Earn 5 days, enjoy 2 days. ಈಗಿನ ಇದು ಬೆಂಗಳೂರಿನಲ್ಲಿ ಇದ್ದಂತ ಈ ಸಾಫ್ಟ್ವೇರ್ ಇಂಜಿನಿಯರ್ಸ್ 5 ದಿನ ಕಷ್ಟಪಡು, 2 ದಿನ ಮಜಾ ಹೊಡಿ. ವೀಕ್ ಡೇಸ್, ಸ್ಯಾಟರ್ಡೇ ಸಂಡೇ ಎಂಜಾಯ್ಮೆಂಟ್, ಮಂಡೇ ಟು ಫ್ರೈಡೇ ವರ್ಕಿಂಗ್. ದಿಸ್ ಈಸ್ ಲೈಫ್. ಇದ ಜೀವನ. ಇದಕ್ಕಿಂತ ಹೆಚ್ಚಿಂದ ಏನೂ ಇಲ್ಲ. ಅಗೇನ್ ಅರ್ನ್ 5 days, ಎಂಜಾಯ್ ಫಾರ್ 2 days and die. ಕೊನೆಗೇನು ಒಂದು ಸತ್ತು ಕಲಾಸ್. ದಿಸ್ ಅಲೋನ್ ವಿಲ್ ಬಿ ದ ಮಟೀರಿಯಲಿಸ್ಟಿಕ್ ಲೈಫ್. ಪದಾರ್ಥದಲ್ಲಿ ಅಭಿಮಾನ ಇಟ್ಕೊಂಡು ಹೋದವರು ಜೀವನ ಮಟೀರಿಯಲಿಸ್ಟಿಕ್ ಲೈಫ್ ಅಂತ ಪದಾರ್ಥ ಅಂತ ಅರ್ಥ ಮಾಡಿಲ್ಲ. ಏನದು ಮಟೀರಿಯಲಿಸ್ಟಿಕ್ ಅಂದ್ರೆ ವಿಷಯಗಳಲ್ಲಿ ರುಚಿ ಕಂಡವನ ಜೀವನ. ಇಷ್ಟ ಆಗ್ತದ ಆತ್ಮೀಯರೇ. ವಿ ಶುಡ್ ನೋ ಕ್ಲಿಯರ್ಲಿ ದ ಲಿಮಿಟೇಷನ್ ಆಫ್ ದ್ಯಾಟ್. ಇದರ ಪರಿಚಿನ್ನ ಭಾವ ನಮ್ಗೆ ಗೊತ್ತಾಗಬೇಕು. ಇದರ ಸಣ್ಣತನ ನಮಗ್ ಗೊತ್ತಾಗುತ್ತೆ. ಇದರ ಕ್ಷುಲ್ಲಕತನ, ಈ ಜೀವನ ಈ ಏನದ ಈ ರೀತಿ ಮಾಡುವಂತ ಜೀವನದ ಕ್ಷುಲ್ಲಕತನ, ಸಣ್ಣತನ ಈ ಮನುಷ್ಯಗೆ ಅರಿವು ಬರಬೇಕು. ಫಾರ್ ದ್ಯಾಟ್ ದ ಪಂಚಮಹಾಯಜ್ಞ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಪಂಚಮಹಾಯಜ್ಞಗಳು ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತವೆ. ಅವನು ಮಾಡೋದ್ರಿಂದ ಅಂತಃಕರಣದಲ್ಲಿ ಅವುಗಳ ದೋಷ ಕಂಡು ಬರ್ತದೆ. ಆದ್ದರಿಂದ ಈ ನಿಷ್ಕಾಮ ಕರ್ಮಗಳಾಗ್ಲಿ, ಈ ಸಾತ್ವಿಕ ಕರ್ಮಗಳಾಗ್ಲಿ ಅಥವಾ ಪಂಚಮಹಾಯಜ್ಞಗಳಾಗ್ಲಿ, ಇವೇನು ಹೇಳ್ತಾರೆ ಇವು ಬಹಳ ಮುಖ್ಯವಾಗಿವೆ. ಫೈನಲಿ ಕೊನೆಯದಾಗಿ ABCDE 5ನೇದು ಮೋಸ್ಟ್ ಇಂಪಾರ್ಟೆಂಟ್, ಬಹಳ ಮುಖ್ಯವಾದದ್ದು, 4ಕ್ಕಿಂತ ಮುಖ್ಯವಾದದ್ದು. ಇಫ್ ಅವರ್ ಸ್ಪಿರಿಚುವಲ್ ಪ್ರೇಯರ್ಸ್ ಆರ್ ವರ್ಲ್ಡ್ಲಿ ಸಕ್ಸೆಸ್ should be effective. If sakama karma must be effective, Veda says we must practice Panchamahayajna. Without Panchamahayajna, if one does a ritual, say for a business success, then when there is a failure in business, you will run to the astrologer. ಏನಂತಾರೆ 5ನೇ ಪಾಯಿಂಟ್ ಅಂದ್ರ, if our facial prayers for worldly success should be effective, if sakama karma must be effective, says Veda says we must practice Panchamahayajna. ತಿಳಿತೇನ್ರಿ ಅರ್ಥ? ಹೆಂಗೈತೆ ನೋಡಿ, ಶುಗರ್ ಕೊಟ್ಟೆ ಟ್ಯಾಬ್ಲೆಟ್ ಏನಾಗ್ತದ, ನಿಮ್ಮ ಸ್ವಕಾಮ ಕರ್ಮ ನಿಮ್ದು ಏನಲ್ಲ ಉದ್ಯೋಗ ವ್ಯವಹಾರಗಳು ಚಂದ ನಡಿಬೇಕು, ನಿಮ್ಮ ಹೊಲ ಚಲೋ ತಂಗ ಬೆಳಿಬೇಕು, ಪೀಕ್ ಚೆನ್ನಾಗಿ ಬರ್ಬೇಕು, ಬೇರೆಯವ್ರಿಗಿಂತ ಹೆಚ್ಚಿಗೆ ಪೀಕ್ ಬರ್ಬೇಕು, ವರ್ಷ ವರ್ಷ ಹೊಲ ಹಿಡಿಬೇಕು. ನಾವು ನಮ್ಮ ಮನಿ ಉಳಿದವ್ರು ಹಿಡಿಲಿ ಬಿಡ್ಲಿ, ಊರಾಗಿದ್ದವ್ರು ನಾವು ಮಾತ್ರ ವರ್ಷ ವರ್ಷ ಹೊಲ ಹಿಡಿಬೇಕು, ಹೊಸ ಹೊಸ ಹೊಲ ಹಿಡಿಬೇಕು, ಹೊಸ ಹೊಸ ಮನಿ ಕಟ್ಬೇಕು, ಹೊಸ ಹೊಸ ಕಾರ್ ಹೋಗ್ಬೇಕು. ಹಿಂಗೆಲ್ಲ ನಮ್ದು ಆಸೆಗಳು ಅದಾವ. ಇವೆಲ್ಲ ಆಸೆಗಳು ಈಡೇರ್ಬೇಕಂದ್ರೆ ನೀವು ಒಳಗ ಪಂಚಮಹಾಯಜ್ಞಗಳನ್ನ ಮಾಡ್ಕೊಂತಿರ್ಬೇಕು ಅನ್ನುವಂಥದ್ದು ಒಂದು ಹೇಳಾಗತ್ತಾರ ಟೂಕಿ. ನಮ್ಮ ಸ್ವಾಮೀಜಿ ಇವ್ರು ಗುರುಗಳು ದಯಾನಂದ ಸ್ವಾಮೀಜಿ ಏನ್ ಹೇಳಿದ್ನಲ್ಲ, ಗುರುಗಳು ನಮ್ಮ ಗುರುಗಳು ದಯಾನಂದ ಸ್ವಾಮೀಜಿ ಕೊಯಮತ್ತೂರಾಗ ಅವ್ರು ವಾಸವಾಗಿದ್ದರು. ಅಲ್ಲಿ ಅವರು ಪ್ರಾಪರ್ ಅವ್ರು ಕೊಯಮತ್ತೂರದಾಗ ಇಂಡಸ್ಟ್ರಿ ಭಾಳ ಅದಾವ, ಇಂಜಿನಿಯರ್ಸು ಇಂಡಸ್ಟ್ರೀಸ್ ಭಾಳ ಅದಾವ. ಇಂಡಸ್ಟ್ರಿ ಮಾಲಕರು ಏನದಾರಲ್ಲ ಅವ್ರಿಗೆ ಇವ್ರಿಗೆ ಹೇಳಿದಂಗೆ ನಡ್ಕೊಂಡಿದ್ದಕ್ಕೆ ಒಳ್ಳೇದಾಗ್ತಿತ್ತು. ಪಂಚಮಹಾಯಜ್ಞಗಳನ್ನ ಮಾಡ್ತಿದ್ರು. ನಾನು ಪಂಚಮಹಾಯಜ್ಞಗಳನ್ನ ಮಾಡಿದ್ರೆ ನಮ್ದು ಎಲ್ಲಾ ವ್ಯವಹಾರ ಸುಸೂತ್ರ ನಡೀತೈತಿ ಅಂತ ಅವ್ರು ಮಾಡ್ತಿದ್ರು. ಪಂಚಮಹಾಯಜ್ಞಗಳನ್ನ ಮಾಡೋದ್ರಿಂದ ಅಂತಃಕರಣ ಶುದ್ಧಿ ಆಗ್ತೈತಿ ಅಂತ ಮಾಡ್ಲಿಲ್ಲ ಅವ್ರು. ನಮ್ಮ ವ್ಯವಹಾರ ಚಲೋ ನಡೀತಾವು, ಅದಕ್ಕೆ ನಾವು ಪಂಚಮಹಾಯಜ್ಞಗಳನ್ನ ಮಾಡ್ತೇವಿ. ನಿನ್ನೊಬ್ರು ಹೇಳಾಗತ್ತಿದ್ರು ನನಗೆ, ಎಲ್ಲೋಗಿದ್ರಿ ಅಂದೆ. 4 ದಿವಸ ಕಾಣ್ಲಿಲ್ಲ ನಮ್ ಗೆಳೆಯರು. ಎಲ್ಲೋಗಿದ್ರಿ? ತಿರುಪತಿ ಹೋಗಿದ್ದೀರಿ. ಏನ್ರಿ 15 ದಿವಸ ಹೋಗ್ತೀವಿ ತಿರುಪತಿ ಅಂತ. ಇಲ್ರಿ ಅವ ಕೊಡ್ತಾನ, ನಾವ್ ಹೋಗೋರು, ಅವ್ ಕೊಡವ, ನಾವ್ ಹೋಗೋರು. 15 ದಿವಸ ನಮ್ಗೆ ಬುಕ್ಕಿಂಗ್ ವ್ಯಾಪಾರ ಐತವ್ರದ್ದು. ಇವತ್ತು ಏನ್ರಿ 15 ದಿವಸ ಆಯಾಸ ಆಗೋದ್ರಿ, ವಯಸ್ಸ 50 ಆತು, ಮತ್ತೆ ಹೆಂಗ 50 ಆಗೈತವ್ರಿ ಅನ್ನೋರು ನಮ್ಗಿಂತ. ಏನ್ ಆಯಾಸ ಇಲ್ರಿ, ನಾವು ಕಾರ್ ತಗೊಂಡ್ ಹೋಗ್ತೇವಿ, ಹೋಗ್ತಾ ಬರ್ತಾ ಕಾರ್ ಬಾಡಿಗೆ ಒಂದ್ 10,000 ರೂಪಾಯಿ, ಅಲ್ಲಿ ವಿಶೇಷ ದರ್ಶನಕ್ಕೆ 10,000 ರೂಪಾಯಿ, 20,000 ರೂಪಾಯಿ ಹೋದ್ರು ಚಿಂತಿಲ್ಲ. ಅವ ಕೊಡವ, ಅವ್ಗ ಹಾಕಿ ನಾವು ಹೋಗ್ಬಿಡೋರು. ಅವಾಗ ನಾವ್ ಹೆಂಗ ಖರ್ಚು ಮಾಡ್ತೇವೆ ಹಂಗ ನಮಗ್ ಕೊಡಾಗತ್ತ. ಅದಕ್ಕೆ ನೋಡ್ರಿ ನಾವ್ ಹೆಂಗ್ ಕೈ ಮಾಡ್ಯಾನಂತ, ಹಿಂಗ್ ಕೈ ಮಾಡ್ಯಾನಂತ. ಯಾರು? ತಿರುಪತಿ ತಿಮ್ಮಪ್ಪ. ನೀ ಎಷ್ಟ್ ಕೊಡ್ತೀರಿ ಅಷ್ಟ್ ನಾನ್ ನಿನ್ ಕೊಡ್ತೇನೆ ಅಂತ. ನೀನ್ ನನ್ಗೆ ಎಷ್ಟ್ ಕೊಡ್ತೀರಿ ಅಷ್ಟ್ ನಾನ್ ನಿನಗೆ ಕೊಡ್ತೇನೆ ಅಂತ. ರುಚಿ ಉಡ್ಸು ಮಾತ ಯಾರಾದ್ರೂ ಮಳ್ಳಾಗ್ಬೋದು.
ಇಂತ ಮಾತು ಕೇಳಿದ್ರು. ದೋಷ ದರ್ಶನ ಆಗದೇ ಇದ್ದವು. ಪಂಚ ಮಹಾಯಜ್ಞಗಳನ್ನು ಮಾಡ್ರಿ, ನಿಮ್ದು ಸಂಸಾರ ಸುಸೂತ್ರ ನಡೀತೈತಿ ಅಂತ ಹೇಳ್ಕೊಂಡು ಅಲ್ಲ. ಇನ್ನೇ ಪಾಯಿಂಟ್, ಇಂಪಾರ್ಟೆಂಟ್ ಪಾಯಿಂಟ್ ಟೂಕಿ ಹೇಳಕತ್ತ. ಹೆಂಗರ ಮಾಡಿ ಪಂಚಯಜ್ಞಗಳನ್ನ ಮಾಡಕ್ ಹಚ್ಬೇಕಾಗೈತಿ. ಹೆಂಗರ ಮಾಡಿ ಮಲದೋಷ ನಿವೃತ್ತಿ ಮಾಡ್ಬೇಕಾಗ್ಯದ. ಹೆಂಗರ ಮಾಡಿ ಒಂದು ಪಾಪ ಕರ್ಮಗಳನ್ನ ಕಳಿಬೇಕಾಗ್ಯದ. ಶಿವಪುತ್ರಪ್ಪನವರು ಇದರ ಜ್ಞಾನ ಪ್ರತಿಪಾದನಾ ಸ್ಥಳ 1ನೇ ಪದ್ಯದಾಗ ಒಂದ್ ಇದು ಕೊಟ್ಟಾರ ನೋಡ್ರಿ. ಒಬ್ಬ ಗುರು ಇದ್ನಂತ, ಅವ ಏನೋ ಪ್ರಸಂಗ ಅವಸಾನ ಒಬ್ಬ ಕಳ್ಳರ ಮನೆ ವಾಸ ಮಾಡೋ ಪ್ರಸಂಗ ಬಂತಂತ. ಅವ ಕಳ್ಳ ರಾತ್ರಿ ಕೆಲ್ಸಕ್ಕೆ ಕಳ್ಳು ಮಾಡಕ್ ಹೋಗುದು, ಮನೆಯೊಳಗೆ ಹಗಲಿ ಹೊತ್ತಾಗ ಎದ್ದಿದ್ನಂತ. ಅವನ ಬದಲಾವಣೆ ಮಾಡ್ಬೇಕಾಗಿತ್ತು. ಹೆಂಗಾರ ಮಾಡಿ ಅವನು ಕಳ್ಳದ. ಅದಕ್ಕೆ ಅವ್ನ್ ಹೇಳ್ತಾರ, ನೋಡಪ್ಪ ನೀ ಕಳುವು ಮಾಡೋದನ್ನ ಬಿಡು, ಮತ್ ಕಳುವು ಮಾಡೋದ್ ಬಿಟ್ಟು ನನಗೆ ಏನ್ ಮಾಡ್ರಿ, ನನ್ ಉದ್ಯೋಗ ಇಲ್ಲ ಏನಿಲ್ಲ, ಅಲ್ಲ ತ್ರಾಸ ಆಕತಿಲ್ಲ. ಮತ್ತೆ ಎಲ್ಲಾರು ಮನ್ಕೊಳ್ಳೋ ಹೊತ್ನಾಗ ಹೋಗ್ಬೇಕು, ಕಳುವು ಮಾಡ್ಬೇಕು, ಆಮ್ಯಾಗ ಅವ್ರ ಕೈ ಸಿಕ್ಕಿದ್ರೆ ಹೊರತ ತಿನ್ಬೇಕು, ಇದು ತ್ರಾಸ ಇಲ್ಲ. ಹೌದು ತ್ರಾಸ ಐತಿ, ಏನ್ ಮಾಡುದು, ನನಗೆ ಅದ್ ಬಿಟ್ಟು ಬೇರೆ ಏನು ಬರುದಿಲ್ಲ. ಇಲ್ಲ, ನಾನ್ ನಿನಗೆ ಒಂದು ಎಷ್ಟು ಮಂತ್ರಗಳನ್ನ ಹೇಳ್ಕೊಡ್ತೇನೆ, ಅವ್ನ ಪಠಣ ಮಾಡೋದ್ರಿಂದ ನಿನಗೆ ಏನ್ ಬೇಕಲ್ಲ ನಿನ್ ಮುಂದೆ ಬಂದ್ ಬೀಳ್ತೈತಿ. ಅವ್ನ ಮಂತ್ರಗಳನ್ನ ಪಠಣ ಮಾಡು, ಆ ಹೋಮ ಹವನಾದಿಗಳನ್ನ ಮಾಡು. ನೀ ಏನ್ ಬಯಸ್ತೀಯಲ್ಲ ಅದು ಬಂದ್ ನಿನ್ ಬಾಗಲ್ಲ ಬೀಳ್ತದ. ನೀನಾಗಲಿ ಅದ್ ಬೆನ್ನ ಹತ್ತಿ ರಾತ್ರಿ ಇಷ್ಟು ಕಷ್ಟಪಡೋದು ನೋಡಿ ನನ್ ಬಾಳ ತ್ರಾಸ ಅನಿಸ್ತಪ್ಪ ಅಂತ ಹೇಳ್ತಾರ. ಹೌದ್ರಿ, ನೀವ್ ಹೇಳ್ದಂಗ್ ಮಾಡಿದ್ರೆ ನನಗೆಲ್ಲ ಬಂದ್ ಬೀಳ್ತೈತಿ, ರೊಕ್ಕ ದುಡ್ಡು ಸಂಪತ್ತಿ ಎಲ್ಲ ಬಂದ್ ಬಂದ್ಬೀಳ್ತು. ಹಂಗಾರ ನಾಡಿಂದ ಕಳ್ತನ ಬಿಡ್ತೇನ್ರಿ, ಇದ ಪೂಜೆ ಪುನಸ್ಕಾರ ಚಾಲು ಮಾಡ್ತೇನೆ ಅಂತ ಪೂಜೆ ಪುನಸ್ಕಾರ ಚಾಲು ಮಾಡ್ತಾನೆ. ಸ್ವಲ್ಪ ನೋಡ್ತಾನೆ, ಏನು ಬರೋದೇ ಇಲ್ಲ. ಅಲ್ರಿ ಗುರುಗಳ, ಮತ್ ನೀವ್ ಹೇಳಿದ್ರಿ ನಾ ಕಳುತನ ಬಿಟ್ಟು ಬರೀ ನಿಮ್ ಪೂಜೆ ಪುನಸ್ಕಾರ ಮಾಡಾಕತ್ತೀನಿ, ನನಗೇನು ಬರವಲ್ದಲ್ರಿ, ಬಂದ್ ಬೀಳವಲ್ದು ಅನ್ನವ. ಅಲ್ಲೋ ಬೇರೆಯವ್ರಿಗೆಲ್ಲ ಬಂದೈತಪ್ಪ, ನಿನಗೆ ಯಾಕೋ ಬಂದಿಲ್ಲ, ಏನ್ ದೋಷ ಐತ್ ನೋಡು, ವಿಚಾರ ಮಾಡಿ, ನೀ ಮಾಡೋ ನಾ ಹೇಳ್ದಂಗ್ ಮಾಡಿ. ಏನು ಮಾಡೇನ್ರಿ ಸರ, ನೀವ್ ಹೇಳ್ದಂಗ್ ಮಾಡೇನ್ರಿ ಗುರುಗಳ? ಇಲ್ಲ, ಏನೋ ದೋಷ ಐತಿ. ಕುಂಕುಮ ಹಚ್ಚಿ ಭಂಡಾರ ಹಚ್ಚಿದ, ಭಂಡಾರ ಹಚ್ಚಿ ಕುಂಕುಮ ಹಚ್ಚಿದಪ್ಪ. ನಾನ್ ನಿನಗೇನಂತ ಹೇಳಿದ್ದೆ? ಹೇಳ್ರಿ, ಮೊದಲು ಕುಂಕುಮ ಹಚ್ಚಿದೆ, ಆಮೇಲೆ ಮೊದಲು ಭಂಡಾರ ಹಚ್ಚಿ ಆಮೇಲೆ ಕುಂಕುಮ ಹಚ್ಚಿ ಅಂತ ಹೇಳಿದ್ದೆ. ಮತ್ತ ಅದಕ್ಕೆ ಹಿಂಗಾಗೈತಿ ಅಂತ ಹೇಳಿ ಅವ್ನ ಒಂದು ಉದಾಹರಣೆ ಹೇಳಿ ತಪ್ಪಿಸಿ ಏನಾದ್ರು ಮಾಡಿ ಅವನ ಮಾಡಾಕ್ ಹಚ್ಚಿ ಮಾಡಾಕ್ ಹಚ್ಚಿ ಆದ ಸಾಕಷ್ಟು ಪಾಪ ಕರ್ಮಗಳನ್ನ ಮಾಡೋದನ್ನ ತಪ್ಪಿಸಿ 1-2 ಕರ್ಮಗಳನ್ನ ಮಾಡಾಕ್ ಹಚ್ಚಿ ಅದರಿಂದ ನಿವೃತ್ತಿ ಹೊಂದಿಸುವಂತ ಉದ್ದೇಶ ಐತೆ. ಅವನು ಅನೇಕ ಪಾಪ ಕರ್ಮಗಳು ಮಾಡಿಸೋದು ಇಲ್ಲ, ಹಂಗ ಇಲ್ಲೇ ಉದ್ದೇಶದ. ಹೆಂಗರ ಮಾಡಿ ಪಂಚಮಹಾಯಜ್ಞಗಳ ತೊಗೊಂಬಂದು ಕುಂಡ್ರಿಸ್ಬೇಕಾಗ್ಯದ ಆತ್ಮೀಯರೇ. ಯಾಕ? ಅದು ರುಚಿ ಇಲ್ಲ. ನಮ್ಗೆ ರುಚಿ ಬೆನ್ನತ್ತೀವಿ. ಸಾಮಾನ್ಯವಾಗಿ ಪ್ರಾರಂಭಿಕ ಅಂತ ರುಚಿ ಬೆನ್ನತ್ತೀವಿ ನಾವು. ಶ್ರೇಯಸ್ಸಿಗೆ ಲಕ್ಷ್ಯ ಇಲ್ಲ, ಶ್ರೇಯಸ್ ರುಚಿ ಇಲ್ಲ. We must practice Panchamahayagna. Without Panchamahayagna, if one does ritual, say for a business success, then when there is a failure in business, he will run to the astrologer. ಏನ್ ಮಾಡ್ತಾನ? ಆ ಪಂಚಮಹಾಯಜ್ಞ ಹೇಳಿಲ್ಲ ಅಂದ್ರೆ ಏನ್ ಮಾಡ್ತಾನ ಅಂದ್ರೆ ಬಿಸ್ನೆಸ್ ಮಾಡ್ತಾನ. ವ್ಯಾಪಾರದಾಗ ಲಾಭ ಹೆಂಗೈತಿ ಹಂಗ ನುಕ್ಸಾನ ಐತಿ. ಒಂದೇ ನಾಡಿನ 2 ಮುಖಗಳು. ಅಕಸ್ಮಾತ್ ಲಾಭ ಆತು, ಪಾರ. ನುಕ್ಸಾನ ಆದ್ರೆ ಏನ್ ಮಾಡ್ತಾನವ? ಪಂಚಮಹಾಯಜ್ಞ ಮಾಡೋದಿಲ್ಲ, ನುಕ್ಸಾನ ಆತು ಏನ್ ಮಾಡ್ತಾನವ? ನನ್ಗೆ ಯಾಕೆ ಹಿಂಗಾತ್ರಿ ಅಂತಿಕೊಂಡು ಅಸ್ಟ್ರಾಲಜರ್ ಅಂತಾರಲ್ಲ, ಜ್ಯೋತಿಷಿ ಅಲ್ಲಿ ಹೋಗ್ತಾನ ಓಡಿ. ನೋಡ್ರಿ ಜ್ಯೋತಿಷಿಗಳೇ ನನ್ಗೆ ಹಿಂಗಾಗೈತಿ ನೋಡ್ರಿ, ವ್ಯಾಪಾರ ಮಾಡೇನಿ, ಸಾಲದಂಗ್ ಕೊಟ್ಟೇನಿ, ಇನ್ನ ವಸೂಲಿನ ಆಗ್ವಲ್ದು, ಮತ್ ಹೊಸ ಮಾಲ್ ನನ್ ಹಿಂದಿಂದ ಕೊಡಪ್ಪ ಅಂದ್ರೆ ಮುಂದ್ ಮಾಲ್ ಕೊಟ್ರ ಕೊಡ್ತೀನಿ ರೊಕ್ಕ ಅಂತಾರ. ಅವ್ರು ಬಡ್ಡಿ ತಗೊಂಡವ್ರು ಕೂಡ ರೊಕ್ಕ ಕೊಡ್ಬಾರ್ದು, ನಂದೆಲ್ಲಾ ಕಡೆ ರೊಕ್ಕ ಬ್ಲಾಕ್ ಆಗಿಬಿಟ್ಟೈತಿ, ವ್ಯವಹಾರ ಮಾಡಕ್ ಆಗ್ಬಾರ್ದು, ನುಕ್ಸಾನ್ದಾಗ ಬಿದ್ದೈತಿ. That is how astrologers are successful. ಇಂಥವ್ರು ಇರೋದ್ರಿಂದ ಇವತ್ತು ಜ್ಯೋತಿಷಿಗಾರರು ಏನಾಗ್ಯಾರ, ಯಶಸ್ವಿ ಆಗ್ಯಾರ. ಮನಿ ಮ್ಯಾಗ ಮನಿ ಕಟ್ಟ್ಯಾರ, 5 ಬಟ್ಟಿಗೆ ಉಂಗುರ ಇಟ್ಟಾರ, ಬಂಗಾರದ್ದು. ಯಾರು? ಜ್ಯೋತಿಷಿಗಳು. ಅಸ್ಟ್ರಾಲಜರ್ ಪ್ರಿಸ್ಕ್ರೈಬ್ ಸರ್ಟನ್ ಸ್ಪೆಷಲ್ ಪೂಜಾ. ಜ್ಯೋತಿಷಿಗಳು ಕೆಲವೊಂದು ವಿಶೇಷ ಪೂಜೆಗಳು. ಇಲ್ಲಿ ಯಾರನ್ನ ಜ್ಯೋತಿಷಿ ತಪ್ಪು ತಿಳ್ಕೊಬೇಡ್ರಿ, ಅವ್ರಿಗೂ ಹೇಳ್ತಾರ ಮುಂದೆ. ಜ್ಯೋತಿಷಿಗಾರಿಗೆ ತಪ್ಪು ತಿಳ್ಕೊಬೇಡ್ರಿ ದಯವಿಟ್ಟು. ಇಲ್ಲಿ ಏನ್ ಬೇಕಾಗೈತಿ, ಲಕ್ಷಾರ್ಥಕ್ಕೆ ಲಕ್ಷ ಕೊಡ್ರಿ, ಯಾರಿಗೂ ಹಿಂಸೆ ಮಾಡೋ ಉದ್ದೇಶ ಇಲ್ಲ. ಅಸ್ಟ್ರಾಲಜರ್ ಪ್ರಿಸ್ಕ್ರೈಬ್ ಸರ್ಟನ್ ಸ್ಪೆಷಲ್ ಪೂಜಾ, ಇಂಥ ವಿಶೇಷ ಪೂಜೆಗಳನ್ನು ಮಾಡು ಅಂತ ಹೇಳ್ತಾರ. ವೇದ ಸೇಸ್ ದೋಸ್
ಸ್ಪೆಷಲ್ ಪೂಜಾಸ್ ವಿಲ್ ನಾಟ್ ವರ್ಕ್ ವೆರಿ ವೆಲ್. ಇವ್ರು ಏನ್ ಜ್ಯೋತಿಷಿ ಹೇಳ್ತಾರಲ್ಲ ಆ ಪೂಜೆ ಯಾವ್ದು ಕೆಲಸ ಮಾಡೋದಿಲ್ಲ ವೇದಾಂತ ಹೇಳ್ತಾರೆ. ಬಿಕಾಸ್ ಯು ಆರ್ ನಾಟ್ ಫಾಲೋವಿಂಗ್ ವೇದಿಕ್ ಪ್ರಿಸ್ಕ್ರಿಪ್ಷನ್ ಆಫ್ ಜನರಲ್ RRP. ಯಾಕಂದ್ರೆ ನಾವು RRP ಅನ್ನ ಪ್ರಾಕ್ಟೀಸ್ ಮಾಡ್ತಾ ಇಲ್ಲ. RRP ಪ್ರಾಕ್ಟೀಸ್ ಮಾಡಿದ್ರೆ RRP ಅನುಗುಣವಾಗಿ ನಿನ್ನ ಫಲ ಬರ್ತೈತಿ. RRP ಮಾಡಾಕ್ ಬಲ್ಲಿ ಫಲ ಬೇಕಂದ್ರೆ ಹೆಂಗ್ರಿ? ವಿ ಹ್ಯಾವ್ ಫಾರ್ಗಾಟನ್ ಸಂಧ್ಯಾ ವಂದನ ಮಾಡೋದಿಲ್ಲ. ನಿತ್ಯ ನೈಮಿತ್ಯ ಕರ್ಮಗಳು ಮಾಡ್ಬೇಕು ಬೇಡ ಮಾಡೋದಿಲ್ಲ. If we do not practice Panchamahayagna, whatever Prayachita puja you do, those will not be successful. ನೀನು ಪಂಚಮಹಾಯಜ್ಞಗಳನ್ನ ಮಾಡ್ದನ ಒಂದು ಭಾಗ ಮಾಡ್ದನ ಇನ್ನೊಂದು ಭಾಗ ಪ್ರಾಯಶ್ಚಿತ್ತ ಮಾಡಕತ್ತಿ, ಏನು ಫಲ ಕೊಡುವುದು. And also any other sakama puja you do will not be successful. ಯಾವುದೋ ಒಂದು ಸಕಾಮ ಪೂಜೆ ಮಾಡು, ಕಾರೀರಿ ಯಾಗ ಮಾಡು, ಫಲ ಕೊಡುವುದಿಲ್ಲ. ಪುತ್ರ ಕಾಮೇಷ್ಟಿ ಯಾಗ ಮಾಡು, ಫಲ ಕೊಡುವುದಿಲ್ಲ. ಯಾಕ? ನೀನು ನಿತ್ಯ ನೈಮಿತ್ತಿಕ ಕರ್ಮ ಮಾಡ್ತಾ ಇಲ್ಲ. ನಿತ್ಯ ನೈಮಿತ್ತಿಕ ಕರ್ಮ ಮಾಡಿ ಇದನ್ನ ಮಾಡಿದವರಿಗೆ ಬೇಡ ಫಲ ಬರ್ತದೆ. Therefore, even for the success of sakama karma, we require what? ನಿಷ್ಕಾಮ ಕರ್ಮ. ಸಕಾಮ ಕರ್ಮದಲ್ಲಿ ನಾವು ಫಲ ಬರಬೇಕಂದ್ರೆ ನಿಷ್ಕಾಮ ಕರ್ಮದ್ದು ಫಲ ಹಿಂದಿರ್ಬೇಕು. ಅದಕ್ಕೊಂದು ಡಿಸೈಲ್ ಇಂಜಿನ್ ಹಿಂದಿರ್ಬೇಕು, ಒತ್ತಾಕಿಂದ. ಯಾವ್ದದು? ನಿಷ್ಕಾಮ ಕರ್ಮದ ಫಲ. ಅದು ಹಿಂದ್ ಒತ್ತಿತ್ತಂದ್ರೆ ಇದು ಮುಂದೆ ಓಡ್ತೈತೆ ಸಕಾಮ. They are important. Therefore, Veda says, karma like a Panchamahayagna extremely important. ಆದ್ರಿಂದ ಪಂಚಮಹಾಯಜ್ಞಗಳಾದ ಕರ್ಮ, ನಿಷ್ಕಾಮ ಕರ್ಮಗಳಾಗಲಿ ಸಾತ್ವಿಕ ಕರ್ಮಗಳಾಗಲಿ ಅವು ಬಹಳ ಮುಖ್ಯದವು. Therefore, he says, ಕವಯಾಹ ಕರ್ಮಾಣಿ ಅಪಶ್ಯನ್. ಶ್ಲೋಕಕ್ಕೆ ಬರ್ರಿ. ಕವಯಾಹ ಕರ್ಮಾಣಿ ಅಪಶ್ಯನ್. Veda has prescribed RRP and how they valid they are. Upanishad gives a guarantee card. Tat etat satyam. ಅದು ಸತ್ಯ. ಈ ಮಾತೇನದ, ಈ ಮಂತ್ರಗಳೇನದ ಅವು ಸತ್ಯವನ್ನೇ ಹೇಳುತ್ತವೆ. ಆದ್ರೆ ನೀವು ಪಂಚಮಹಾಯಜ್ಞಗಳನ್ನು ಮಾಡಿರ್ಬೇಕು, ನಿತ್ಯ ನೈಮಿತ್ತಿಕ ಕರ್ಮಗಳನ್ನು ಮಾಡಿರ್ಬೇಕು. ಅಂದವರಿಗೆ ಫಲ ಬರ್ತದೆ, ಉಳಿದವರಿಗೆ ಫಲ ಬರುವುದಿಲ್ಲ. ತದೇತ ಸತ್ಯಂ. ಈ ಮಾತು ಸತ್ಯವಾಗಿದೆ. They are all valid and they will give benefit. Even from simple health point, it is very important. ನಿಮಗೆ ಆರೋಗ್ಯ ಬೇಕಂತ ಮಾಡಿದ್ರು ಕೂಡ ಫಲ ಕೊಡ್ತದೆ. ಆದ್ರೆ ನೀವು ಎರಡು ಕರ್ಮಗಳನ್ನು ಮಾಡ್ತೀವಿ, ಸಕಾಮ ಮತ್ತು ನಿಷ್ಕಾಮ. Now they talk about, even statistically talk about the health benefits of religious life. They say religious life improves the general immunity of a person. They have done a statistical study for those people who have got faith in God, faith in religion, faith in puja. They find that their general immunity level is better. ಇಲ್ಲೊಂದು ಮಾತು ಹೇಳ್ತಾರ, ಯಾರಿಗೆ ಭಗವಂತನ ಮೇಲೆ ಶ್ರದ್ಧಾ ಐತಿ, ಯಾರಿಗೆ ಭಕ್ತಿ ಐತಿ, ಅವ್ರಿಗೆ ಈ ಕಷ್ಟ ಬಂದಾಗ ಸಹಿಸಿಕೊಳ್ಳುವಂತ ಶಕ್ತಿ, ಅದಕ್ಕೆ ಇಮ್ಯುನಿಟಿ ಪವರ್ ಅಂತ, ಅದು ಹೆಚ್ಚಿಗೆ ಇರ್ತದ. ಅವ್ರು ಏನ್ ಮಾಡ್ತಾರ ಅಂದ್ರೆ ಭಗವಂತ ಹಾಕ್ಬಿಡ್ತಾರ, ತಮ್ಮ ಮಯ ಹಾಕೊಳ್ಳೋದಿಲ್ಲ. ಅವ ಏನ್ ಮಾಡ್ತಾನ, ಚಲೋನ ಮಾಡ್ತಾನಂತಾರ. ಆದ್ರಿಂದ ಅವ್ರಿಗೆ ತಳ್ಕೊಳ್ಳೋ ಶಕ್ತಿ ಬರ್ತದ. ಈ ಬೇರೆ ಇರ್ತಾರ ನೋಡ್ರಿ, ತಳ್ಕೊಳಕ ಅಂಗಡಿ, ನನಗೆ ಹಿಂಗಾತ. Only thing is they do not know the mechanics, how it works. They do not know. ಇದು ಹೆಂಗ್ ಕೆಲಸ ಮಾಡ್ತೈತಿ ಗೊತ್ತಿಲ್ಲ. ಬಹಳಷ್ಟು ಮಂದಿ ಭಕ್ತಿ ಮಾಡ್ತಾರ, ಭಕ್ತಿ ಹೆಂಗ್ ಕೆಲಸ ಮಾಡಕತ್ತೈತಿ ಗೊತ್ತಿಲ್ಲ. ಏನ್ ಕೆಲಸ ಮಾಡೈತಿ ನಾ ಹೇಳ್ಬಿಟ್ಟೆ. ಭಗವಂತನ ಮೇಲೆ ಭಾರ ಹಾಕ್ತಾರ, ಅವರು ಆರಾಮ್ ಇರ್ತಾರ. ಅದ ಕೆಲಸ ಮಾಡುದು. ಶ್ರದ್ಧಾ ಇದ್ದವ್ರಿಗೆ ಆ ಒಂದು ಜಿಗುಟುತನ ಬರ್ತದೆ. ಭಗವಂತ ನಮ್ಗೆ ಚಲೋನ ಮಾಡ್ತಾನ, ನಾವ್ ಯಾರಿಗೂ ಏನ್ ಕೆಟ್ಟ ಮಾಡಿಲ್ಲ, ನಮ್ಗೆ ಕೆಟ್ಟ ಮಾಡ್ತಾನ ಭಗವಂತ. ನಾವು ಕಾಯ ವಾಚ ಮನಸ ಮೂರು ದೃಷ್ಟಿಯಿಂದನೂ ಯಾರಿಗೂ ಕೆಟ್ಟದ್ದನ್ನು ಬಯಸಿಲ್ಲ. ಮತ್ತೆ ನನಗೆ ಯಾಕೆ ಕೆಟ್ಟಾಕೈತಿ ಅನ್ನುವಂಥದ್ದು ಒಂದು ಕಾನ್ಫಿಡೆನ್ಸ್ ಇರ್ತದೆ. ಆತ್ಮೀಯರೇ, ಮಾರಲ್ ಕಟ್ಸ್ ಅಂತಾರ, ನೈತಿಕ ಬಲ. ದಟ್ ಇಟ್ ವರ್ಕ್ಸ್ ವೆರಿ ವೆರಿ ಟ್ರೂ. ಅದು ಕೆಲಸ ಮಾಡ್ತದ್ರಿ, ಈ ನಂಬಿಕೆ ಕೆಲಸ ಮಾಡ್ತದ. Therefore, Veda gives ಗ್ಯಾರಂಟಿ ಕಾರ್ಡ್ ಕೊಡ್ತದ. ತತ್ ಏತತ್ ಸತ್ಯಂ. ಇದು ಸತ್ಯವಾಗಿದೆ. ರಿಲಿಜಿಯಸ್ ಲೈಫ್ ಈಸ್ ವ್ಯಾಲಿಡ್. ಧಾರ್ಮಿಕ ಜೀವನ ಯೋಗ್ಯವಾಗಿದೆ, ಮಾಡ್ರಿ, ಬೇಡ ನಂಗಿಲ್ಲ. ಇಟ್ ಇಸ್ ಯೂಸ್ಫುಲ್. ಅದು ಉಪಯೋಗನೂ ಅದ. ಧಾರ್ಮಿಕ ಜೀವನ ಉಪಯೋಗ ಅದ. ಮೇ ಯು ಫಾಲೋ ಯಜ್ಞ ಅಪಶ್ಯನ್ ವಾಟ್ ಎವರ್ ಪಂಚಮಹಾಯಜ್ಞ ದೇ ಆರ್ ಪ್ರಿಸ್ಕ್ರೈಬ್ಡ್ ತನ್ನೇವ್ ಆಚರತ. ಮೇ ಯು ರೆಗ್ಯುಲರ್ಲಿ ಪ್ರಾಕ್ಟೀಸ್ ದೆಮ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ಏನೇನು ಪಂಚಮಹಾಯಜ್ಞಗಳನ್ನ ವೇದ ಹೇಳ್ತದ, ಆ ಪಂಚಮಹಾಯಜ್ಞಗಳನ್ನ ನೀನು ಆಚರತ. ಆಯ್ತು ನೋಡ್ರಿ.
ತಾನ್ಯ ಆಚರತ ನಿಯತಂ ಸತ್ಯಕಾಮಾಹ ಅಂತ ಐತೆ ನೋಡ್ರಿ, 3ನೇ ಲೈನ್. ಮೇ ಯು ರೆಗ್ಯುಲರ್ಲಿ ಪ್ರಾಕ್ಟೀಸ್ ದೆಮ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ನಿನ್ನ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಆ ಯಜ್ಞಗಳನ್ನ ಆಚರಣೆ ಮಾಡು. ಅಂಡ್ ಯುವರ್ ರಿಸೋರ್ಸಸ್, ನಿಯತಂ ಮೀನ್ಸ್ ರೆಗ್ಯುಲರ್ಲಿ, ನಿತ್ಯವಾಗಿ ಮಾಡು. ನಿನ್ನ ಅನುಕೂಲ ಎಷ್ಟೈತಿ ಆ ಪ್ರಕಾರ ನಿತ್ಯವಾಗಿ ಮಾಡು. ವಿತೌಟ್ ಎಕ್ಸೆಪ್ಷನ್, ಜಸ್ಟ್ ಆಸ್ ಎಕ್ಸರ್ಸೈಸ್ ಈಸ್ ರೆಗ್ಯುಲರ್ಲಿ ರಿಕ್ವೈರ್ಡ್, ಸಿಮಿಲರ್ಲಿ ರಿಲಿಜಿಯಸ್ ಎಕ್ಸರ್ಸೈಸ್ ಇಸ್ ರೆಗ್ಯುಲರ್ಲಿ ರಿಕ್ವೈರ್ಡ್. ಯೋಗಾಸನ ದಿನ ಮಾಡ್ಬೇಕು, ವಾರಕ್ಕೊಮ್ಮೆ ಮಾಡ್ಬೇಕು, ತಿಂಗಳಿಗೊಮ್ಮೆ ಮಾಡ್ಬೇಕು, 6 ತಿಂಗಳೊಮ್ಮೆ ಮಾಡ್ಬೇಕ್ರಿ. ಆರೋಗ್ಯ ಉಳಿಬೇಕಂದ್ರೆ ಯೋಗಾಸನ ದಿನನಿತ್ಯ ಮಾಡ್ಬೇಕು. ಹಂಗ ಈ ಕರ್ಮಗಳನ್ನು ಯಾವಾಗ ಮಾಡ್ಬೇಕು? ದಿನನಿತ್ಯ ಮಾಡ್ಬೇಕು. ಸತ್ಯಕಾಮಾಹ, ಸತ್ಯಕಾಮ ಇಸ್ ದ ನೇಮ್ ಆಫ್ ವೇದಿಕ್ ಫಾಲೋವರ್. ಸತ್ಯಕಾಮ ಅಂದ್ರ ಇದೊಂದು ಹೆಸರು. ಯಾರು ವೇದ ಹೇಳಿದಂಗ ನಡೀತಾನಲ್ಲ ಅವಂಗ ಸತ್ಯಕಾಮ ಅಂತ. ವೇದ ಹೇಳಿದಂಗ ಚಾಚು ತಪ್ಪದೆ ನಡೆಯುವ ಏನದಾನಲ್ಲ ಅವಂಗಂತಾರ ಸತ್ಯಕಾಮ. ವೇದಿಕ್ ಬಿಲೀವರ್, ವೇದದಲ್ಲಿ ನಂಬಿಕೆ ಉಳ್ಳವ. ವೈದಿಕ ಪರ್ಸನ್, ಹಿಯರ್ ಹಿ ಇಸ್ ಕಾಲ್ಡ್ ಸತ್ಯಕಾಮ. ಇಲ್ಲಿ ಅವಂಗ ಸತ್ಯಕಾಮ ಅಂತ ಕರೆದಾರ. ಲಿಟಲ್ ದ ವರ್ಡ್ ಸತ್ಯಂ ಮೀನ್ಸ್ ದ ರಿಸಲ್ಟ್ ಆಫ್ ರಿಲಿಜಿಯಸ್ ಲೈಫ್. ಇಲ್ಲಿ ಸತ್ಯಂ ಅಂತಂದ್ರ ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ ಅಂತ ತಗೋಬೇಡ್ರಿ. ಇಲ್ಲಿ ಸತ್ಯ ಅಂತಂದ್ರೆ ಏನ್ ತಗೋಬೇಕು? ಸತ್ಯಂ ಮೀನ್ಸ್ ರಿಸಲ್ಟ್ ಆಫ್ ರಿಲಿಜಿಯಸ್ ಲೈಫ್. ಧಾರ್ಮಿಕ ಜೀವನವನ್ನ ನಡೆಸೋದ್ರಿಂದ ಏನ್ ಫಲ ಬರ್ತೈತಲ್ಲ ಅದಕ್ಕೆ ಅನ್ಬೇಕು ಸತ್ಯಂ. ಅದರ್ವೈಸ್ ಕಾಲ್ಡ್ ಕರ್ಮಫಲಂ. ಸತ್ಯಂ ಅನ್ರಿ ಅಥವಾ ಕರ್ಮಫಲ ಅನ್ರಿ. ಕಾಮಃ ಕಾಮಫಲಂ, ಕರ್ಮಫಲಂ. ಕಾಮಃ means desire. Oh religious people who are desirous of benefits of religious life, it is not enough that you attend the classes. Knowledge will not be give you benefit. Knowledge must be followed by practice. It is like attending 1 week yoga course. Many people take leave and they know all the practices. Thereafter they say 1 year over, but no benefit at all. Okay, how long you practice daily? That I do not know. I do not practice, but I have learned it. Right. In the Karma Kanda too, knowledge will not give any benefit unless one practices it regularly. ನೋಡ್ರಿ, ಇಲ್ಲೊಂದು ರಹಸ್ಯ ಅದ ಹೇಳ್ತೀನಿ. ಈ ಭೌತಿಕ ಪ್ರಪಂಚ ಐತಲ್ಲ, ಭೌತಿಕ ಪ್ರಪಂಚ, ಇಲ್ಲಿ ಒಂದು ಹೋಮ ಮಾಡ್ಬೇಕಂದ್ರ ಹೋಮ ಮಾಡುವಂತದ್ದು ಜ್ಞಾನ ಗೊತ್ತಿರ್ಬೇಕು. ಆ ಹೋಮ ಮಾಡಕ್ ಏನೇನ್ ಸಾಮಾನ್ ಬೇಕು ಗೊತ್ತಿರ್ಬೇಕು. ಎಷ್ಟು ಮಂದಿ ಋತ್ವಿಜರು ಬೇಕು? ಮಂತ್ರ ಪಠಣ ಮಾಡೋರು, ಮಂತ್ರ ಪಠಣ ಬಲ್ಲವರು ಋತ್ವಿಜರು ಬೇಕು. ಆಮ್ಯಾಗಿಂದ ಧರ್ಮಪತ್ನಿ ಮತ್ತು ಏನದ ಅವ ಏನ್ ಯಜಮಾನ, ಇವರು ಬೇಕು. ಆಮ್ಯಾಗಿಂದ ಯಜ್ಞ ಬೇಕು. ಆ ಯಜ್ಞ ತಗೊಂಡು ಬಂದ ಆ ಯಜ್ಞ ಕುಂಡದಲ್ಲಿ ಅದನ್ನ ಹಚ್ಚಿ ಕೊಡ್ಬೇಕಾಗಿ ಸ್ತ್ರೀ, ಅವನ ಯಜಮಾನನ ಹೆಂಡತಿ ಧರ್ಮಪತ್ನಿ ಆಗ್ಬೇಕು. ಇವೆಲ್ಲ ಈ ಗೊತ್ತು ಇರ್ಬೇಕು. ಗೊತ್ತಿದ್ದ ಮ್ಯಾಗ ನಮಗ್ ಗೊತ್ತೈತ್ರಿ ಅಂದ್ರೆ ಫಲ ಬರ್ತೈತೇನು? ಇಲ್ಲ, ಮಾಡ್ಬೇಕು. ಮತ್ತೆ ಆ ಯಜ್ಞವನ್ನ, ಆ ಕರ್ಮವನ್ನ ಮಾಡಿದ ಮ್ಯಾಲೆ ಫಲ ಬಂತು, ಇಲ್ಲದ ಇಲ್ಲ. ಯಾಕ? ನಮ್ಮ ಅಕೌಂಟ್ ಪುಣ್ಯ ಇದ್ರೆ ಬರ್ತದ, ಇಲ್ಲಾಂದ್ರೆ ಬರುದಿಲ್ಲ. ಇದು ಏನದ, ಈ ಆಬ್ಜೆಕ್ಟಿವ್ ವರ್ಡ್ ಏನೈತಿ, ವಿಷಯ ಜ್ಞಾನಕ್ಕೆ ಸಂಬಂಧಪಟ್ಟಂತ ಏನದಾವು, ಇವುಗಳಲ್ಲಿ ಯಾವಾಗ್ಲೂ ಏನ್ ಬೇಕು ಅಂದ್ರೆ ಜ್ಞಾನನೂ ಬೇಕು, ಕರ್ಮನೂ ಬೇಕು. ನಮ್ಮ ವೇದಾಂತ ಭಾಗದಾಗ ಹೆಂಗೈತಿ ಅಂತಂದ್ರ, ನಮ್ಗಲ್ಲಿ ಸಮಸ್ಯೆ ಏನಾಗೈತಂದ್ರ ಅಲ್ಲಿ ಕರ್ಮದ ಅವಶ್ಯಕತೆ ಇಲ್ಲ. ಕರ್ಮದ ಅವಶ್ಯಕತೆ ಇಲ್ಲ. ಅಲ್ಲಿ ಏನಾಗೈತೆ ಅಂದ್ರೆ ಮರುವಾಗ್ಯದ. ಈಗ ನೀವು ಚಸ್ಮಾ ಇಲ್ಲಿ ಹಾಕೊಳ್ಳೋದನ್ನ ಇಲ್ಲಿ ಹಾಕೊಂಡು ಮ್ಯಾಗ ಹಾಕೊಂಡು ಹುಡುಕಾಗತ್ತೀರಿ ಚಸ್ಮಾ. ಹೆಂಡತಿಗೆ, ಮೊಮ್ಮಕ್ಕಳಿಗೆ, ಎಲ್ಲರಿಗೂ ಸ್ವಸ್ಥರಿಗೆ ಎಲ್ಲ ಚಸ್ಮಾ ಹುಡುಕೊಡ್ರಿ ಸಿಗುವಾಗ ಮುಂಜಾನೆ ಹುಡುಕಾಗತ್ತೀನಿ. ಯಾರು ದಾದ ಮಾಡವಲ್ರಿ ಅನ್ನಾಗತ್ತೀನಿ. ಯಾವ ಕರ್ಮ ಬೇಕ್ರಿ ಇದಕ್ಕೆ? ನಿಮ್ ಚಸ್ಮಾ ಎಲ್ಲೈತೆ ಅಂತ ಗೊತ್ತ ಸಾಕ. ಜ್ಞಾನ ಒಂದು ಸಾಕು, ಕರ್ಮ ಏನ್ ಬೇಕಾಗಿಲ್ಲ. ಹಂಗ ನಾವು ಇಲ್ಲಿ ಭ್ರಮ ಆಗೈತಿ. ಆ ಭ್ರಮವನ್ನು ಕಳ್ಕೊಳ್ಳೋಕೆ ಜ್ಞಾನ ಬೇಕಾಗಿತ್ತು. ಅಜ್ಞಾನದಿಂದ ನಮಗೆ ಈಗ ನಮ್ಮ ಸ್ವರೂಪ ಇಲ್ದಂಗಾಗೈತಿ. ಆ ನಮ್ಮ ಸ್ವರೂಪ ಗುರುತಾಗ್ತಂದ್ರ ನಾವೇನು ಈ ಶರೀರಕ್ಕೆ ನಾವಂತ ತಿಳ್ಕೊಳ್ಳಿ, ಇದು ಹೋಗ್ಬಿಡ್ತದೆ. ನಾವು ನಿಜವಾಗಿ ಯಾರಂತ ಗೊತ್ತಾಗ್ಬಿಡ್ತಾರೆ. ಅಲ್ಲಿ ನಾವು ಅಲ್ಲಿ ಇವು ಸಮಸ್ಯೆಗಳೇ ಇಲ್ಲ. ಅಲ್ಲಿ ಹಸಿವಿಲ್ಲ, ನಿರಳಿಕೆ ಇಲ್ಲ, ಹುಟ್ಟಿಲ್ಲ, ಸಾವಿಲ್ಲ, ಏನಿಲ್ಲ. ಹಸಿವಿಲ್ಲ, ನಿರಳಿಕೆ ಇಲ್ಲ. ಈ ಶರೀರ ಸಮಸ್ಯೆಗಳು ಅಲ್ಲಿ ಇಲ್ಲೇ ಸ್ವರೂಪದಾಗ. ಮತ್ತೆ ಈ ಸಮಸ್ಯೆಗಳ ಮುಕ್ತ ಆಗ್ಬಿಟ್ಟ ಮುಕ್ತಿ. ಇದು ಬೇರೆ ಮನೆ ಸುದ್ದಿ ಸಂಬಂಧ ಚಿಂತೆ ಮಾಡಾಕತ್ತೀವಿ ನಾವು.
ಅದಕ್ಕೆ ಇಲ್ಲಿ ಏನ್ ಹೇಳ್ತಾರ, ಕರ್ಮಕಾಂಡದಲ್ಲಿ ಏನದ, ಕರ್ಮ ಜ್ಞಾನನೂ ಬೇಕು ಕರ್ಮನೂ ಬೇಕು. ಆದ್ರೆ ಜ್ಞಾನ ಕಾಂಡದಲ್ಲಿ ಅದರ ಜ್ಞಾನ ಮಾತ್ರ ಸಾಕು. ಜ್ಞಾನ ಏವದು ಕೈವಲ್ಯಂ ನ ಕರ್ಮಣ ನ ಪ್ರಜೆಯ ಧನೇನ ತ್ಯಾಗೇನೇಕೆ ಅಮೃತತ್ವಂ ಮಾನುಷಭೂ ಪರೇಣ ನಾಕಂ ನಿಹಿತಂ ಗುಹಾಯಾಂ ವಿಭ್ರಾಜತೆ ತದ್ಯತಯೋ ವಿಶಂತಿ ವೇದಾಂತ ವಿಜ್ಞಾನ ಸುನಿಶ್ಚಿತಾರ್ಥ ಸನ್ಯಾಸ ಯೋಗಾತ್ಯತಯ ಶುದ್ಧ ಸತ್ವ ತೇ ಬ್ರಹ್ಮ ಲೋಕೇಶು ಪರಾಂತ ಕಾಲೇ ಪರಾಮೃತಾತ್ ಪರಿಮುಚ್ಯಂತಿ ಸರ್ವೇ. ಮಹಾನಾರಾಯಣ ಉಪನಿಷತ್ತು ಬರ್ತದ. ಇದು ಇನ್ನೊಂದು ಕಡೆ ಎಲ್ಲ ಬರ್ತದೆ, ನೋಡ್ಬೇಕು, ಆ ಮಂತ್ರ ಬಂದಾಗ ಹೇಳ್ತೇನೆ. ಅದರಿಂದ ಕರ್ಮದಲ್ಲಿ ಈ ಒಂದು ವ್ಯಾವಹಾರಿಕ ಪ್ರಪಂಚದಲ್ಲಿ ಕರ್ಮನೂ ಬೇಕು, ಜ್ಞಾನನೂ ಬೇಕು. ಅದು ಹೋಮ ಹವನ ಮಾಡುವಂತ ಜ್ಞಾನನೂ ಬೇಕು. ಫಲ ಬರೋದಿಲ್ಲ. ಜ್ಞಾನ ಇದ್ರೆ ಆ ಯಜ್ಞವನ್ನು ಮಾಡ್ಬೇಕು. ಅಂದಾಗ ಫಲ ಬಂತು, ಇಲ್ಲಾಂದ್ರೆ ಇಲ್ಲ. ಅದು ಮತ್ತೆ ನಾಲೆಜ್ ಮಸ್ಟ್ ಬಿ ಫಾಲೋಡ್ ಬೈ ಪ್ರಾಕ್ಟೀಸ್. ಇಟ್ ಈಸ್ ಲೈಕ್ ಅಟೆಂಡಿಂಗ್ 1 week ಯೋಗ. ಒಂದು ಉದಾಹರಣೆ ಕೊಡ್ತಾ, ಯಾರೋ ಒಬ್ಬ ಯೋಗಾಸನ ಕಲಿಯಕ್ ಹೋದ, 1 ವಾರ ಕಲಿತ. ಮೆನಿ ಪೀಪಲ್ ಟೇಕ್ ಲೀವ್ ಅಂಡ್ ಅಟೆಂಡ್. 1 ವಾರ ರಜಾ ತಗೊಂಡು ಯೋಗಾಸನ ಕ್ಲಾಸ್ ಹಾಜರಾಗ್ತಾರೆ. ದೇ ನೋ ಆಲ್ ಪ್ರಾಕ್ಟೀಸಸ್. ಏನು ಯೋಗಾಸನ, ಕೈ ಹೆಂಗ್ ಮಾಡ್ಬೇಕು, ಕಾಲ್ ಹೆಂಗ್ ಮಾಡ್ಬೇಕು ಎಲ್ಲ ಕಲಿತಾರೆ. ದೇರ್ ಆಫ್ಟರ್ ದೇ ಸೇ 1 year is over but no benefit at all. ಕಲ್ತ್ರು, ಪ್ರಾಕ್ಟೀಸ್ ಮಾಡ್ಲಿಲ್ಲ, 1 ವಾರ ಅಷ್ಟ ಬಂದು ಕ್ಲಾಸ್ಗೆ ಮುಂದ್ ಮಾಡ್ಲಿಲ್ಲ, ಒಂದು ಮಾಡಿದಿರಪ್ಪ, ನಮಗೂ ಏನ್ ಲಾಭ ಆಗ್ಲಿಲ್ಲ ಬಿಡು ಯೋಗ ಅಂತ. ನಾವು ನಿರಂತರ ಮಾಡ್ಬೇಕ್ರಿ. ಅದನ್ನ ಬರೀ ಜ್ಞಾನದಿಂದ ಲಾಭ ಆಗುದಿಲ್ಲ. ಯೋಗ ಹಿಂಗ್ ಕೈ ಮಾಡಿದ್ರೆ ಕಾಲ್ ಮಾಡ್ಬೇಕು, ಅದು ಪದ್ಮಾಸನ ಅಂತಾರ, ಇದಕ್ ಸ್ವಸ್ತಿಕಾಸನ ಅಂತಾರ, ಇದಕ್ ಹಂತಾಸನ ಅಂತಾರ, ವೃಕ್ಷಾಸನ ಅಂತಾರ. ಹಿಂಗ್ ತಿಳ್ಕೊಳ್ಳೋದ್ರಿಂದ ಲಾಭ ಆಗುದಿಲ್ಲ ಯೋಗ. ಆ ತಿಳ್ಕೊಳ್ಬೇಕಾದ್ರೆ ತಿಳ್ಕೊಂಡ ಮ್ಯಾಗ ಮಾಡ್ಬೇಕು, ಆವಾಗ ಲಾಭ ಆಗ್ತದೆ. How long you practice daily? That I do not know. I do not practice, but I have learnt it. Right. ನಾ ಪ್ರಾಕ್ಟೀಸ್ ಮಾಡೋದಿಲ್ರಿ, ಕಲ್ತೇನೆ. 1 ವಾರ ರಜಾ ಹಾಕಿದ್ರಿ, ಆಫೀಸ್ನಾಗ ರಜಾ ತಗೊಂಡ್ ಹೋಗಿದ್ದೆ ನಾ ಯೋಗ ಕಲಿಯಾಕ. 1 ವಾರ ಕಲ್ತ್ ಬಂದಿಲ್ರಿ. ಮತ್ತೆ ಏನಾತ, ಏನಿಲ್ಲ, ತೂಕ ಹಂಗೈತಿ, ಏನು ಲಾಭ ಆಗಿಲ್ಲ ಅಲ್ರಿ. ಮತ್ತೆ ಜ್ಞಾನ ಐತಿ, ಅಲ್ಲಿ ಜ್ಞಾನದಿಂದ ಲಾಭ ಆಗೋದಿಲ್ಲ. ಜ್ಞಾನ ಆದಂತ ಪ್ರಾಕ್ಟೀಸ್ ಮಾಡ್ಬೇಕು. ಇನ್ನು ಕರ್ಮಕಾಂಡ 2, ನಾಲೆಜ್ ವಿಲ್ ನಾಟ್ ಗಿವ್ ಎನಿ ಬೆನಿಫಿಟ್. ಕರ್ಮಕಾಂಡಗತ್ತಲ್ಲಿ ನಿಮಗೆ ಜ್ಞಾನ ಏನು ಫಲ ಕೊಡುವುದಿಲ್ಲ. ಕರ್ಮದಲ್ಲಿ ಪರಿವರ್ತನೆ ಆಗ್ಬೇಕು, ಪರ್ಯಾವಸನ ಆಗ್ಬೇಕು ಜ್ಞಾನ. ಅನ್ಲೆಸ್ ಒನ್ ಪ್ರಾಕ್ಟೀಸಸ್ ಇಟ್ ರೆಗ್ಯುಲರ್ಲಿ, therefore ಸತ್ಯಕಾಮ those seekers the benefit may you practice them. ಆದ್ದರಿಂದ ಹೇ ಸತ್ಯಕಾಮನೇ, ನಿನಗೆ ಜ್ಞಾನವನ್ನು ಹೊಂದಿದ ನಂತರ, ಕರ್ಮಗಳ ಜ್ಞಾನವನ್ನು ಹೊಂದಿದ ನಂತರ ಕರ್ಮಗಳನ್ನು ಆಚರಿಸಬೇಕು. ಏಷ ವಾಹ ಪಂಥಾಹ ಸ್ಮೃತಶ್ಯ ಲೋಕೆ. ಐತ್ ನೋಡ್ರಿ, ಏಷ ವಹ ಪಂಥಾಹ ಸ್ಮೃತಶ್ಯ ಲೋಕೆ. 4ನೇ ಲೈನ್. The religious ritualistic practices are the pantaha. Pantaha means the means. ಸಾಧನೆಗಳು, means and ends. ಸಾಧನೆಗಳು ಮತ್ತು ಸಾಧ್ಯ. ಸುಕೃತಸ್ಯ ಲೋಕೆ, ಪುಣ್ಯ ಲೋಕಕ್ಕೆ ದಾರಿ. ಈ ಕರ್ಮಗಳನ್ನು ಮಾಡಿದ್ರೆ ಪುಣ್ಯ ಲೋಕ ಪ್ರಾಪ್ತಿ ಆಗ್ತದೆ. ಫಾರ್ ಗೆಟಿಂಗ್ ಆಲ್ ರೌಂಡ್ ಬೆನಿಫಿಟ್, material prosperity, physical well-being as well as spiritual growth. ಇವನ್ನ ನೀನು ಮಾಡಿದೆಪ್ಪ ಅಂತಂದ್ರೆ ನಿನಗ ಮಟೀರಿಯಲ್ ಪ್ರಾಸ್ಪರಿಟಿ ಆಗ್ತದೆ, ಹಣ ಅಭಿವೃದ್ಧಿ ಆಗ್ತದೆ, ನಿನ್ ಲೋಕದಾಗ ನಿನ್ನ ನಾಮೇ ಹೆಚ್ಚಿಗೆ ಆಗ್ತದೆ. ಫಿಸಿಕಲ್ ವೆಲ್ಬೀಯಿಂಗ್, ಭೌತಿಕವಾಗಿ ನಿನ್ನ ಪ್ರಗತಿ ಮಂದಿ ಕಾಣ್ತದ, ಪ್ರಗತಿ ಲೋಕದಾಗೂ ಕಾಣ್ತದೆ. ಮತ್ತ ನಿನ್ನ ಒಳಗಿನ ಪ್ರಗತಿ, ಆಧ್ಯಾತ್ಮಿಕವಾದ ಪ್ರಗತಿನೂ ಆಗ್ತದೆ. ಆತ್ಮೀಯರೇ ಅಂತ ಹೇಳ್ತಾರೆ. ಫಾರ್ ಆಲ್ ದೋಸ್ ಬೆನಿಫಿಟ್ಸ್ ಸುಕೃತಶ್ಯ ಲೋಕೆ. ಹಿಯರ್ ದ ವರ್ಡ್ ಲೋಕ ಮೀನ್ಸ್ ಕರ್ಮಫಲಂ. ಇಲ್ಲಿ ಲೋಕ ಅಂದ್ರೆ ಕರ್ಮ ಫಲಕ್ಕದ ಲೋಕ ಅಂತ ಅಂತಾರ. ಪರಂಪರೆ ಒಳಗೆ ಈ ಅರ್ಥ. ಸುಕೃತಂ ಮೀನ್ಸ್ ಯುವರ್ ರಿಲಿಜಿಯಸ್ ಲೈಫ್ ಸ್ಟೈಲ್. ನಿಮ್ಮ ಧಾರ್ಮಿಕ ಜೀವನ ನಿಮಗ ಪ್ರಗತಿಯನ್ನ ತಂದು ಕೊಡ್ತದ. ಆ ಪ್ರಗತಿಯನ್ನ ಆ ಕರ್ಮಗಳನ್ನು ಮಾಡಿ, ಕರ್ಮಕಾಂಡಗತ ಕರ್ಮಗಳನ್ನು ಮಾಡಿ, ಅಪರಾವಿದ್ಯೆಯಲ್ಲಿದ್ದಂತಹ ರುಚಿಯಾದ ಪದಾರ್ಥಗಳನ್ನ ಪಡೆಯಿರಿ. ಹಿತವಾದದ್ದಲ್ಲ, ರುಚಿಯಾದ ಪದಾರ್ಥಗಳನ್ನ ಪಡೆಯಿರಿ. ಯಾಕ ಇದು ಅಪರಾವಿದ್ಯ. ಗೋಯಿಂಗ್ ಬ್ಯಾಕ್ ಟು ದ ಸೆಕೆಂಡ್ ಲೈನ್, ತಾನಿ ತ್ರೇತಾಯಂ ಬಹುಧಾ ಸಂತತಾನಿ. 2ನೇ ಲೈನ್ ಬಂದ್ರಿ. ತಾನಿ ತ್ರೇತಾಯಂ ಬಹುಧಾ ಸಂತತಾನಿ. ಏನ್ ಹಿಂಗಂದ್ರ ದ ವರ್ಲ್ಡ್ ತ್ರೇಯತಂ. ಶಂಕರಾಚಾರ್ಯ ಇನ್ ಇಸ್ ಕಾಮೆಂಟ್ರಿ ಗಿವ್ಸ್ 2 different meanings. ತ್ರೇತಾಯಾಮ್ ಅಂತ ಐತಲ್ಲ, ಅದಕ್ಕೆ ಶಂಕರಾಚಾರ್ಯರು 2 ಅರ್ಥ ಕೊಡ್ತಾರೆ. ತ್ರೇತಾಯಾಮ್ ಬಹುಧಾ ಸಂತತಾನಿ. ತ್ರೇತಾಯಾಮಕ್ಕೆ ಶಂಕರಾಚಾರ್ಯರು 2 ಅರ್ಥ ಕೊಡ್ತಾರೆ. ಏನ್ ಕೊಡ್ತಾರಂದ್ರೆ, in the previous Upanishad courses I have given 1 meaning. Now I am going to give the second meaning in this context. Tretaya means Treta Yugaha. Treta Yuga anta ಅರ್ಥ ಮಾಡ್ಯಾರ.
In our scripture, the history of the time period is divided into 4 yugas. ನಮ್ಮ ಒಂದು ಶಾಸ್ತ್ರದಲ್ಲಿ ಈ ಕಾಲಘಟ್ಟವನ್ನ 4 ಭಾಗಗಳನ್ನಾಗಿ ಮಾಡ್ಯಾರ. ಅವಕ್ಕ 4 ಭಾಗಗಳಿಗೆ ಒಂದೊಂದು ಭಾಗಕ್ಕೆ ಒಂದು ಯುಗ ಅಂತ ಹೆಸರಿಟ್ಟು, ಆ ಯುಗಕ್ಕೆ ಒಂದೊಂದು ಹೆಸರಿಟ್ಟು ಏನ್ ಹೇಳ್ತಾರ? ಕೃತಯುಗ, ತ್ರೇತಾಯುಗ, ದ್ವಾಪಾರ ಯುಗ, ಕಲಿಯುಗ ಅಂತ 4 ಹೆಸರು. ಯುಗ ಮೀನ್ಸ್ ಎ ಪೀರಿಯಡ್ ಆಫ್ ಟೈಮ್. ಒಂದು ನಿರ್ದಿಷ್ಟ ಅವಧಿಯ ಒಂದು ಘಟಕಕ್ಕ ಅವಧಿಗೆ ಅವ್ರು ಏನಂತಾರ? ಯುಗ ಅಂತ ಹೇಳ್ತಾರ. ಯು ಆಲ್ ನೋ ವಿ ಆರ್ ಇನ್ ಕಲಿಯುಗ. ಈಗ ನಾವು ಯಾವ ಯುಗದಾಗ ಅದೇವ್ರಿ ಅಂದ್ರೆ ಕೊನೆಯ 4ನೇ ಯುಗದಾಗ ಅದೇವಿ, ಕಲಿಯುಗ. ಇನ್ ಈಚ್ ಯುಗ the Veda emphasize a particular type of karma to suit the people of that particular yuga. ಯಾವ ಯುಗದಾಗ ಇರ್ತೇವಿ ಆ ಯುಗದಾಗ ಏನ್ ಕರ್ಮ ಮಾಡ್ಬೇಕು ಅನ್ನುವಂಥದ್ದು ಶಾಸ್ತ್ರ ಹೇಳ್ತದೆ. ಆ ಕರ್ಮಗಳನ್ನ ಮಾಡ್ಬೇಕು. ಈಗ ತ್ರೇತಾಯುಗದ ಮಾಡಿದ ಕರ್ಮಗಳನ್ನ ಕಲಿಯುಗದಾಗ ಮಾಡಕ್ ಬರುದಿಲ್ಲ. ಆಮ್ಯಾಗ ತ್ರೇತಾಯುಗದ ಮಾಡಿದಂತ ಕರ್ಮಗಳನ್ನ ಈಗ ಕಲಿಯುಗದಾಗ ಮಾಡಕ್ ಬರಂಗ. ಆಮ್ಯಾಗ ದ್ವಾಪಾರ ಯುಗದಂತ ಮಾಡಿದ ಕರ್ಮಗಳನ್ನ ಈ ಕಲಿಯುಗದಾಗ ಮಾಡಕ್. ಕಲಿಯುಗದಾಗ ಏನ್ ಹೇಳ್ಯಾರ ಕರ್ಮಗಳನ್ನ ಆ ಉಳಿದ 3 ಯುಗಗಳಲ್ಲಿ ಮಾಡ್ಲಿಕ್ಕೆ ಬರಂಗಿಲ್ಲ. ತಿಳ್ಕೊಡ್ರಿ ಆತ್ಮೀಯರೇ. In each yuga, the Veda emphasizes a particular type of karma to suit the people and of that particular yuga. ಆ ಯುಗಕ್ಕೆ ತಕ್ಕಂತ ಕರ್ಮಗಳನ್ನ ವೇದ ಶಾಸ್ತ್ರ ಅಲ್ಲೇ ಅವ್ರಿಗೆ ನಿರ್ದೇಶನ ಮಾಡ್ತದ. ಇಂಥವನ್ನ ಮಾಡ್ಬೇಕು, ಇಂಥವನ್ನ ಮಾಡಬಾರದು. Thus Vedic rituals are predominant in Treta Yuga. ಆದ್ದರಿಂದ ಈ ವೈದಿಕ ಕರ್ಮಗಳು ತ್ರೇತಾಯುಗದಾಗ ಬಹಳ ಮುಖ್ಯ ಪಾತ್ರವನ್ನು ವಹಿಸ್ತಿದ್ವು. ಇದು ಯಾವ ಯುಗ ಈಗ? ಕಲಿಯುಗ. ಮತ್ ಕಲಿಯುಗದಾಗ ಅವ್ನು ಹೇಳ್ತಾರೇನು? ಇಲ್ಲ. ಆಸ್ ದ ಯುಗ ಚೇಂಜಸ್ ದ ಟೈಪ್ ಆಫ್ ಕರ್ಮ ವಿಲ್ ಆಲ್ಸೋ ಚೇಂಜ್. ಯುಗ ಬದಲಾವಣೆ ಆತು ಅನ್ನೋದನ್ನ ಕರ್ಮಗಳು ಕೂಡ ಚೇಂಜ್ ಆಗುತ್ತೆ, ಬದಲಾವಣೆ ಹೊಂದುತ್ತವೆ. ದ ಓಲ್ಡ್ ಕರ್ಮ ವಿಲ್ ಫಾಲ್ ಅವೇ. ಆ ಹಿಂದಿನ ತ್ರೇತಾಯುಗದ ಕರ್ಮಗಳು ಈಗ ಫಲವನ್ನು ಕೊಡುವುದಿಲ್ಲ. ಅಂಡ್ ನ್ಯೂ ಕರ್ಮ ವಿಲ್ ಟೇಕ್ ದೇರ್ ಪ್ಲೇಸ್. ಆ ಸ್ಥಾನದಲ್ಲಿ ಬೇರೆ ಕರ್ಮಗಳು ಸ್ಥಾನವನ್ನ ಪಡೆಯುತ್ತವೆ. ಆತ್ಮೀಯರೇ, ಇವೆಲ್ಲ ರಹಸ್ಯಗಳು. ವಾಟ್ ಆರ್ ದಿ ಕರ್ಮಾಸ್ ಇನ್ ಈಚ್ ಯುಗ? ಯುಗಕ್ಕೆ ಅನುಗುಣವಾಗಿ ಏನು ಕರ್ಮಗಳು? ದೇರ್ ಈಸ್ ಎ ಶ್ಲೋಕ. ಒಂದು ಶ್ಲೋಕ ಅದ, ಅದು ಶ್ಲೋಕ ಹೇಳ್ತಾರ ನೋಡ್ರಿ. ಧ್ಯಾನಾತ್ ಕೃತಿ. ಕೃತಯುಗದಾಗ ಧ್ಯಾನ. ಯಜನ ಯಜ್ಞ ತ್ರೇತಾಯಾಮದಲ್ಲಿ ಯಜನ ಮತ್ತು ಯಜ್ಞ. ದ್ವಾಪರೇ ಅರ್ಚಯೇತ್. ದ್ವಾಪರದಲ್ಲಿ ಅರ್ಚನೆ ಮಾಡುವುದು, ಪೂಜೆ. ಯದಾಪ್ನೋತಿ ತದಾಪ್ನೋತಿ ಕಾಲವು ಸಂಕೀರ್ತನ ಕೇಶವಂ. ಸಂಕೀರ್ತೆಯ ಕೇಶವಂ ಇಂಥದೊಂದು ಶ್ಲೋಕ. Kriti means in Kriti Yuga, what is the first Yuga? All the people very demonstrative people, their minds were also generally superior. In that Yuga, Dhyanam was predominant. People had leisure and mindset as well as focus for practicing Manasa Karmani. Therefore, Dhyana Pratanaha ಕೃತಯುಗಾಹ. ಕೃತಯುಗದಾಗ ಜನ ಹೆಂಗಿದ್ರು ಅಂತಂದ್ರ ಬಹಳ ಶ್ರೇಷ್ಠ ಇದ್ರಂತ್ರಿ. ಕೃತಯುಗದಾಗ ಮೊದಲನೇ ಯುಗದಾಗ 1ನೇ ಯುಗದಾಗ ಜನ ಬಹಳ ಶ್ರೇಷ್ಠ ಇತ್ತಂತ. ಅವ್ರದ್ದು ವಿಚಾರ ಶಕ್ತಿ ಬಹಳ ಶ್ರೇಷ್ಠ ಇತ್ತಂತ ಅವ್ರದ್ದು. ಆ ಯುಗದಾಗ ಧ್ಯಾನ ಮಾಡೋದಂದ್ರೆ ಸರಳವಾಗಿ ಧ್ಯಾನ ಮಾಡ್ತಿದ್ರು. ಈ ಕಲಿಯುಗದಾಗ ಧ್ಯಾನ ಮಾಡ್ರಿ, ಟಿವಿನ ಬರ್ತಾವ. ಏನೋ ಮೊಬೈಲ್ ರಿಂಗ್ ಹೊಡಿತೈತಿ. ಅಡಿಗೆ ಮನ್ಯಾಗ ಅಡಿಗೆ ಮಾಡಿದ್ರೆ ವಾಸನೆ ಬಂದು ಮುಗಿ ಬಡಿತು. ಧ್ಯಾನ ಮಾಡಕ ಕೊಡೋದು. ಅವಾಗ ಏನಿತ್ತು ಅಂತಂದ್ರೆ ಧ್ಯಾನ ಮಾಡಕ್ ಅನುಕೂಲವಾದಂತ ವಾತಾವರಣ ಇತ್ತು. ಯಾವ ಕಾಲದಲ್ಲಿ? ಕೃತಯುಗದಲ್ಲಿ. ಯಜನ ಯಜ್ಞ ತ್ರೇತಾಯಾಮ್. ಇನ್ ತ್ರೇತಾಯುಗ ವೈದಿಕ ಯಜ್ಞಾಸ್ ವೇರ್ ಪ್ರಿಡಾಮಿನೆಂಟ್. ತ್ರೇತಾಯುಗದಲ್ಲಿ ಯಜ್ಞ ಯಾಗಾದಿಗಳನ್ನ ಮಾಡುವುದು ಬಹಳ ಮುಖ್ಯ ಅನ್ಸ್ಕೊಂಡು. ಅಂದ್ರೆ ಉಳಿದದ್ವು ಇಲ್ಲ ಅಂತಲ್ಲ, ಇದ್ದು ಪ್ರಿಡಾಮಿನೆಂಟ್ ಅಂದ್ರೆ ಏನ್ರಿ? ಅವು ಪ್ರಾಚುರ್ಯ ಹೆಚ್ಚಿಗೆ ಅವು ಅದಕ್ಕೆ ವರ್ತಿತ್ತವ. ಲೈಕ್ ಅಗ್ನಿಹೋತ್ರಂ, ದಸಪೂರ್ಣಮಾಸ. The varieties of Vedic rituals, yaga, yajana, in which different types of homakundas were used and different types of fires were also kindled, like Grahaspati Agni, Agami Agni, Dakshina Agni. ಕೆಲವೊಂದು ಅಗ್ನಿಗಳ ಹೆಸರು ಹೇಳ್ತಾರೆ. ಆ ಅಗ್ನಿಗಳನ್ನ ಹೋಮದಲ್ಲಿ ಹುಟ್ಟಾಕಿ ಆ ಯಜ್ಞ ಯಾಗಗಳನ್ನ ಮಾಡ್ತಿದ್ರು. ಆ ಯಜ್ಞ ಸಾಕ್ಷಿ, ಅಗ್ನಿ ಸಾಕ್ಷಿಯಾಗಿ. ಇದು ಎಲ್ಲೇ ಯಜನ ಯಾಜನ ತ್ರೇತಾಯ ಯುಗದಲ್ಲಿ ಈ ಯಜ್ಞ ಯಾಗಗಳನ್ನು ಮಾಡುವುದು ಅವಾಗ ಪ್ರಿಡಾಮಿನೆಂಟ್ ಅಂತಂದ್ರೆ ಹೆಚ್ಚಿಗೆ ಇತ್ತು. ಉಳಿದು ಇದ್ದು ಕಮ್ಮಿ.
ಪ್ರಶಸ್ತಿ ಕಮ್ಮಿ. When a person gets married, at that time itself, ಅನುಪಾಸನ ಅಗ್ನಿ ಟು ಬಿ ಕಿಂಡಲ್ಡ್. ಲಗ್ನ ಆಗುವ ಹೊತ್ನಾಗ ಒಂದು ಅಗ್ನಿ ಹಚ್ತಾರ. ಆ ಅಗ್ನಿ ಯಾವ್ದಂತಾರ ಅಗ್ನಿ ಹೆಸರು ಅಂದ್ರೆ ಅನುಪಾಸನ ಅಗ್ನಿ ಅಂತಾರ. ಇವನ್ ನಾವು ದೇ ಡೂ ರಿಚುವಲಿ, ಈಗೂ ಕೂಡ ಅದನ್ನ ಅಗ್ನಿ ಕುಂಡ ಮಾಡ್ತಾರ ನೋಡ್ರಿ ಲಗ್ನದಾಗ. But after that first day itself it is over, stopped. That fire is supposed to be very carefully observed at home. Daily rituals have to be done. Finally our body has to be cremated only in that fire. ಆ ಅಗ್ನಿಹೋತ್ರ ಏನು ಪ್ರಾರಂಭ ಮಾಡಿರ್ತಾಳಕಿ ಅದು ದಿನನಿತ್ಯ ಅದರಿಂದನೇ ಅಗ್ನಿಕುಂಡ ತಯಾರಾಗ್ಬೇಕು. ಮತ್ತ ಆ ಅಡಿಗೆನೂ ಕೂಡ ಅದು ತಯಾರಾಗ್ಬೇಕು. 24/7 ಅದು ಆರುವಂಗಿಲ್ಲ ಅಗ್ನಿ. 24/7 ಅಂದ್ರೆ 7 ದಿವಸ 8 ದಿವಸ ಆರ್ಬೇಕಲ್ಲ. ಇಲ್ಲ, ಜೀವನ ಪರ್ಯಂತ ಅಗ್ನಿ ಯಾವಾಗಲೂ ಸತತ ಇರಬೇಕು. ಕೊನೆಗೆ ಎಲ್ಲಿ ಮಠ ಅಂತಂದ್ರೆ ಆ ಅಗ್ನಿಯಲ್ಲಿನ ಆ ಒಂದು ಸತ್ತ ಮ್ಯಾಗ ಆ ಶವವನ್ನು ಸಂಸ್ಕಾರ ಮಾಡ್ಬೇಕು. ಇದಕ್ಕ ಇಂಥ ಒಂದು ಪರಿಸ್ಥಿತಿಗೆ ಅಗ್ನಿಹೋತ್ರಿಗಳು ಅಂತಾರವ್ರು. ಅಗ್ನಿಹೋತ್ರಿಗಳು ಈಗೂ ಕೆಲವೊಂದು ಅಡ್ರೆಸ್ ಅದ ನೋಡ್ರಿ, ಅಗ್ನಿಹೋತ್ರಿಗಳು ಅಂತ ಇರ್ತಾವ. ಈಗ ಸುಮ್ಮನೆ ಹೆಸರು ಈಗ ಏನ್ ಮಾಡಂಗಿಲ್ಲ. ಈಗ when a person gets married, at that time anupasana agni is to be kindled. Even now they do ritually, but after that first day itself it is over. ಒಂದ್ ದಿವಸ ಮಾಡ್ತಾರ, ಮುಗಿದೋತು, ಸ್ಟಾಪ್. ಮುಂದೆ ವಯಂಗಿಲ್ಲ, ಕಂಟಿನ್ಯೂ ಮಾಡೋದಿಲ್ಲ ಅಷ್ಟೇ. ಎಲ್ಲ ಈಗ ಸ್ಕೆಲ್ಟನ್ ಎಕ್ಸಿಸ್ಟೆನ್ಸ್ ಅದಾವ. ಬರೀ ಏನದ ನಾಮಕೆ ವಾಸ್ತೆ ಅಷ್ಟೇ. ಈಗ ಮಾಡುದು ನೇಮ್ರಿಪ್ಪ, ಮಾಡುದು. ಮುಂದೆ ಆಚರಣೆ ಕೇಳಬೇಡ. that fire is supposed to be very carefully observed at home. Actually ಹಿಂದಿನ ಕಾಲದಾಗ ಆ ಏನು ಅನುಪಾಸನ ಅಗ್ನಿ ಇರ್ತದ, ಅಗ್ನಿ ಅವು ಸಾಯಿ ಮಾಡಾನು ಇರ್ಬೇಕಾಗಿತ್ತು ಅವ್ರ ಮನೆ ನಿರಂತರವಾಗಿ, ಆರುವಂಗಿಲ್ಲ. ಡೈಲಿ ರಿಚುವಲ್ಸ್ ಹ್ಯಾವ್ ಟು ಬಿ ಡನ್. ದಿನ ಮಾಡುವಂತ ಯಜ್ಞ ಯಾಗಾದಿಗಳಿಗೆ ಬೇಕಾಗಿತ್ತು ಅದ ಅಗ್ನಿ. ಫೈನಲಿ ಅವರ್ ಬಾಡಿ ಹ್ಯಾಸ್ ಟು ಬಿ ಕ್ರಿಮೇಟೆಡ್ ಓನ್ಲಿ ಇನ್ ದಟ್ ಫೈರ್ ಓನ್ಲಿ. ನಮ್ಮ ಶರೀರದ ಕೂಡ ತೀರ್ಕೊಂಡ ಮ್ಯಾಗ ಅದ ಅಗ್ನಿ ಒಳಗನ ತಗೊಂಡ್ ಹೋಗಿ ಅದನ್ನ ಸಂಸ್ಕಾರ ಕೊಡ್ಬೇಕಾಗಿತ್ತು. ಅಲ್ಟಿಮೇಟ್ಲಿ ದ ಬಾಡಿ ಆಫರಿಂಗ್ ಆಲ್ಸೋ ಈಸ್ ದಿ ಫೈನಲ್ ಯಾಗ. ಈ ಶರೀರವನ್ನ ತೀರ್ಕೊಂಡ ಮ್ಯಾಗ ಈ ಶರೀರವನ್ನ ಅಗ್ನಿ ಒಳಗೆ ಮುಗಿಸುವುದು ಕೂಡ ಯಾಗದ ಒಂದು ಭಾಗ ಆಗಿತ್ತು ಆಗಿನ ಕಾಲದಲ್ಲಿ. ಯಾವಾಗ? ತ್ರೇತಾಯುಗದಾಗ. Until death I offer varieties of things for Agni Bhagavan, and at the time of death there is a final ritual with gratitude. I offer this body to the Agni Bhagavan. ಅಗ್ನಿ ಸಾಕ್ಷಿಯಾಗಿ ಎಲ್ಲ ಕರ್ಮಗಳನ್ನ ರಗ್ಗಳನ್ನ ಇಳ್ಕೊಂಡು ಎಲ್ಲ ಕರ್ಮಗಳನ್ನ ಮಾಡ್ಕೊಂತ ಬಂದೇನಿ. ಮತ್ತ ಅದ ಅಗ್ನಿ ಸಾಕ್ಷಿಯಾಗಿ ಈ ದೇಹ ಪತನದ ನಂತರ ಈ ದೇಹವನ್ನು ಕೂಡ ಅದ ಅಗ್ನಿಯಲ್ಲಿ ಅರ್ಪಿಸ್ತೇನೆ. Of course I cannot do that on behalf of me. Someone else has to do this. ನಾ ತೀರ್ಕೊಂಡು ಹೋದ್ಮ್ಯಾಗ ನಾ ಮಾಡೋದಿಲ್ಲ. ನಾನು ತೀರ್ಕೊಂಡ ಮ್ಯಾಗ ಇದು ನನ್ನ ಸಕ್ಸೆಸ್, ನನ್ನ ಮಕ್ಕಳು ಅಥವಾ ಯಾರ ಸಂಸ್ಕಾರ ಮಾಡಿರ್ತಾರ ಅದನ್ನ ಆ ಯಜ್ಞವನ್ನ ಮಾಡ್ತಾರ. ಕೊನೆಯ ಯಜ್ಞವನ್ನ ಅವ್ರು ಮಾಡ್ತಾರೆ. Cremation is a religious ritual. For that it is called ಅಂತರ್ಯಾತಿ. ಕೊನೆಯ ಹವನ ಇದು. ಆ ಜೀವನ ಆ ಮರಣ ಆದಾಗ ಮಾಡುವಂತದ್ದು ಕೊನೆಯದ್ದು ಅಂತರ್ಯಾತಿ. You cannot kindle any fire. You are supposed to use which fire? That fire is carried in a pot. That anupasana agni is to be maintained till the very end. ಆ ಅನುಪಾಸನ ಅಗ್ನಿ ಅಂತ ಏನು ಲಗ್ನದಾಗ ಹಾಕಿರ್ತಾರೋ ಅದು ಅದನ್ನ ಒಂದು ಚಟಿಗೆ ಒಳಗ ಸ್ಮಶಾನಕ್ಕೆ ಹೋಗ್ಬೇಕಾದ್ರೆ ತಗೊಂಡು ಹೋಗ್ಬೇಕಂತೆ. ಈಗ ಏನ್ ಮಾಡ್ತಾರ? ಇಲ್ಲ, ಅವಾಗ ಮತ್ತೊಂದ್ ಮಾಡ್ತಾರ. ಅಲ್ಲೇ ಹೊರಗಿಟ್ಟು ಒಂದು ಗಡಿಗೆ ಒಳಗೆ ಅನ್ನ ಮಾಡ್ತಾರ, ಅದನ್ನ ತಗೊಂಡು. ಅಂದ್ರ ಈಗೆಲ್ಲ ಏನದ ಅಂದ್ರ ಅವ್ ಏನ್ ಆಚರಣೆ ಇದ್ದು ತ್ರೇತಾಯುಗದಾಗ ಅವೆಲ್ಲ ಆಚರಣೆ ಇಲ್ಲ. ಮತ್ ಮಾಡಬಾರ್ದು ಈಗ ಅಂತಾರವ್. ಈಗ ಮಾಡಬಾರ್ದು. ಆ ಯುಗಕ್ಕೆ ಕೆಲವು ಕರ್ಮಗಳದ ಅವನ್ನ ಮಾಡ್ಬೇಕು. ಆಲ್ ದೀಸ್ ಟೈಪ್ ಆಫ್ ಫೈರ್ಸ್ ಆರ್ ಟಾಕ್ ಅಬೌಟ್ ಇನ್ ವೇದ. ಏನದ ಅಗ್ನಿಗಳ ಬಗ್ಗೆ ವೇದಗಳಲ್ಲಿ ಹೇಳ್ಕೊತ ಬಂದಿದ್ದಾರೆ. ದಟ್ ವಾಸ್ ಪ್ರಿಡಾಮಿನೆಂಟ್ ವೆನ್ ತ್ರೇತಾಯುಗ. ಇದು ಯಾವಾಗ ಜಾಗೃತಿ ಇತ್ತು ಈ ರೀತಿ ಅಂತಂದ್ರೆ ಇದು ತ್ರೇತಾಯುಗದಾಗ ಈ ರೀತಿ ಪ್ರಕ್ರಿಯೆಗಳನ್ನ ಮಾಡ್ತಿತ್ತು. Nowadays people do not know even the names of those fires. ಈಗಿನ ಕಾಲಕ್ಕೆ ಅದ ಅಗ್ನಿಹೋತ್ರಗಳಿಗೆ ಯಾವಪ್ಪ ಅಗ್ನಿ ಹೆಸರುಗಳನ್ನು ಗೊತ್ತಿಲ್ಲ. ಬರೀ ಹೆಸರು ಅಡ್ರೆಸ್ ಅಷ್ಟ ಅದಾವ. ದ್ವಾಪಾರೇ ಅರ್ಚಯೇತ್. ದ್ವಾಪಾರ ಕಾಲದಾಗ ಅವ ಏನ್ ಮಾಡ್ಬೇಕು? ಅರ್ಚನೆ, ಪೂಜೆ ಪುನಸ್ಕಾರ ಮಾಡ್ಬೇಕಾಗಿತ್ತು. ಬೈ ದ ಟೈಮ್ ದ್ವಾಪಾರ ಯುಗ ಕೇಮ್, ಆಲ್ ದ ಫೈರ್ ರಿಚುವಲ್ಸ್ ಬಿಕೇಮ್ ಅನ್ಪಾಪ್ಯುಲರ್. ಯಾವಾಗ ದ್ವಾಪಾರ ಯುಗ ಪ್ರಾರಂಭ ಆತು, ಈ ತ್ರೇತಾಯುಗದಾಗ ಇದ್ದಂತ ಯಜ್ಞ ಯಾಗಾದಿಗಳು ಎಲ್ಲವೂ ಕಡಿಮೆ ಹಾಕೊಂತ ಹೋಗ್ಬಿಟ್ಟು ಬರೀ ಅರ್ಚನೆ ಹೆಚ್ಚಿಗೆ ಆಯ್ತು. ಪೂಜೆ, ಭಕ್ತಿಯಿಂದ ಪೂಜೆ ಮಾಡುದು.
and these were replaced by Ishvara Archana, Ashtotara Archana, Sahasranama Archana, Laksha Archana, Koti Archana, ಇವೆಲ್ಲವೂ ಬದಲಾವಣೆ ಆದವು. ವಿಷ್ಣು ಸಹಸ್ರನಾಮ ಅರ್ಚನೆ, ಈಶ್ವರ ಅರ್ಚನೆ, ಸಹಸ್ರನಾಮ ಅರ್ಚನೆ, ಲಕ್ಷ ಅರ್ಚನೆ, ಕೋಟಿ ಅರ್ಚನೆ ಇವು ಪ್ರಾರಂಭ ಆದವು. ಎಲ್ಲೇ ದ್ವಾಪರ ಯುಗ ಬರುತ್ತೇನೆ. ಇನ್ ವಿಚ್ ಯು ಇನ್ವೋಕ್ ದ ಲಾರ್ಡ್ ಇನ್ ಫೋಟೋ. ಒಂದು ಯಾವ್ದೋ ಫೋಟೋ ಇಟ್ಟ, ಆ ಫೋಟೋದಾಗನ ಆ ಭಗವಂತನನ್ನ ಕಾಣುವಂತದ್ದು ಹುಟ್ಕೊಂತು. ಆರ್ ಇನ್ ಎ ಮೂರ್ತಿ, ಒಂದ್ ಯಾವ್ದೋ ಒಂದು ಆಕೃತಿ, ಒಂದು ಮಣ್ಣಿಂದಾಗ್ಲಿ ಅಥವಾ ಒಂದು ಕಲ್ಲಿಂದಾಗ್ಲಿ ಮೂರ್ತಿ ಕೆತ್ತಿ ಇಟ್ಟ, ಆ ಮೂರ್ತಿಯಲ್ಲಿ ಭಗವಂತನ ಕಲ್ಪನಾ ಮಾಡುದು. ಮೊದಲು ಅಗ್ನಿ, ಆಮ್ಯಾಗ ಮೂರ್ತಿ, ಆಮ್ಯಾಗ ಫೋಟೋ, ಹಿಂಗೆಲ್ಲ ಬರಾಗತ್ತೆ. ಇನ್ ವಿಚ್ ಯು ಇನ್ವೋಕ್ ದ ಲಾರ್ಡ್ ಇನ್ ಫೋಟೋ ಆರ್ ಇನ್ ಮೂರ್ತಿ ಅಂಡ್ ಯು ಆಫರ್ ಫ್ಲವರ್ಸ್. ಅದಕ್ಕೆ ಹೂಗಳನ್ನ ಹಚ್ಚುವುದು, ಅದಕ್ಕೆ ಉದಿನಗಡ್ಡಿ ಬೆಳಗುವುದು, ಕುಂಕುಮ ಹಚ್ಚುವುದು, ಭಂಡಾರ ಹಚ್ಚುವುದು ಪ್ರಾರಂಭ ಆಯ್ತು. ಅರ್ಚನಾ ಭಕ್ತಿ. ಬೈ ದ ಟೈಮ್ ಕಲಿಯುಗಕ್ಕೆ, ಈಗ ಕಲಿಯುಗ ಬಂತು, ಇವನ್ ದಿಸ್ ಈಸ್ ಬಿಕಮಿಂಗ್ ವೆರಿ ವೆರಿ ಡಿಫಿಕಲ್ಟ್. ಈಗ ಅರ್ಚನೆ ಮಾಡೋದು ಕೂಡ ಬಹಳ ವಜ್ಜಾಗ್ಯದ. therefore ಶಾಸ್ತ್ರ says ಯದಾಪ್ನೋತಿ ತದಾಪ್ನೋತಿ. whatever result one can get by all these previous ones, they can now be got by another method called Sankirtaya Keshavam. No material is involved, no temple involved, nothing is involved. What do? Use your mouth. Minimum requirement. If you can do archana, that is fine. But a minimum a daily morning get up preferably before the sunrise. That itself is a. ಬರೇ ನೀನ್ ನಾಮ ಸಂಕೀರ್ತನ ಮಾಡ ಕಲಿಯುಗದಾಗ ಸಾಕು. ನಿನಗೆ ಏನದ ಯಾವುದು ಮಾಡೋದು ಬೇಕಾಗಿಲ್ಲ. ನಾಮ ಸಂಕೀರ್ತನ, ಸಂಕೀರ್ತಯ ಕೇಶವ. ನಾಮ ಸಂಕೀರ್ತನ ಮಾಡಿಬಿಟ್ರೆ ಸಾಕು ಕಲಿಯುಗದಾಗ. ಏನೇನ್ ಆ ಯುಗದಾಗ ಆ ಪದಗಳಿದ್ದು ಅವು ಈ ಕಲಿಯುಗದಾಗ ಸಿಕ್ಕೇ ಬಿಡ್ತಾವೆ. ಬರೇ ಬಾಯಿ ಇದ್ರೆ ಸಾಕು. ನಿನಗೆ ಏನು ಮಟೀರಿಯಲ್ ಬೇಕಾಗಿಲ್ಲ. ಏನ್ ಹೂ ಬೇಕಾಗಿಲ್ಲ, ಏನಪ್ಪಾ ಅತ್ತರ್ ಪತ್ತರ್ ಬೇಕಾಗಿಲ್ಲ, ಸುಗಂಧಿತವಾದಂತ ದ್ರವ್ಯಗಳು ಬೇಕಾಗಿಲ್ಲ, ಫೋಟೋ ಬೇಕಾಗಿಲ್ಲ, ಮೂರ್ತಿ ಬೇಕಾಗಿಲ್ಲ, ಡೆಕೋರೇಷನ್ ಬೇಕಾಗಿಲ್ಲ, ಮಂಟಪ ಬೇಕಾಗಿಲ್ಲ, ಮಂದಿ ಬೇಕಾಗಿಲ್ಲ, ರೊಕ್ಕ ಬೇಕಾಗಿಲ್ಲ, ತುಪ್ಪ ಬೇಕಾಗಿಲ್ಲ, ಅವನ ಏನೇನು ಬೇಕಾಗಿಲ್ಲ, ಋತುಬೀಜವರು ಬೇಕಾಗಿಲ್ಲ, ಪಟ್ಟ ದಕ್ಷಿಣ ಕೊಡೋದು ಬೇಕಾಗಿಲ್ಲ. ಪುನರು ಮನಸ್ಸಿಗೆ ಮಾನಸಿಕವಾಗಿ ಪೂಜೆ ಮಾಡು. ಮಂತ್ರ ಹೇಳು, ಬಾಯಿದ ಮಂತ್ರ ಹೇಳು ಸಾಕು. Can do archana, that is fine. But a minimum daily morning get up, before. ಆದ್ರೆ ಏನ್ ಮಾಡು, ದಿನ ಮುಂಜಾನೆ ಸೂರ್ಯೋದಯಕ್ಕಿಂತ ಮೊದಲು ಮಾತ್ರ ಹೇಳಬೇಕು ಅಂತಾರ. ಸೂರ್ಯೋದಯಕ್ಕೆ ಮೊದಲು ಏಳು ಅಂತಾರೆ. ಸೂರ್ಯೋದಯಕ್ಕೆ ಮೊದಲು ಹೇಳ್ಬೇಕು. ದ್ಯಾಟ್ ಈಸ್ ದ ಪ್ರಾಬ್ಲಮ್. ನಾವು ಮಕ್ಕಳದ ರಾತ್ರಿ 1 ಗಂಟೆಗೆ ಮುಕ್ಕೋತೀವ್ರಿ. ಮುಂಜಾನೆ ಸೂರ್ಯೋದಯಕ್ಕೆ ಮೊದಲು ಹೇಳಂದ್ರೆ ಏನ್ರಿ ಅಂತಾರೆ ಈಗಿನ ಮಂದಿ. ಅದ್ ಹೇಳ್ತಾರ ನೋಡ್ರಿ. ಬಿಫೋರ್ ಸನ್ರೈಸ್. ಹಿಂದೂಯಿಸಮ್ ಸ್ಟಾರ್ಟ್ಸ್ ದ ಡೇ ವಿತ್ ಅವರ್ ಗೆಟಿಂಗ್ ಅಪ್ ಬಿಫೋರ್ ಸನ್ರೈಸ್. ಹಿಂದೂಗಳಲ್ಲಿ ದಿನ ಪ್ರಾರಂಭ ಆಗ್ಬೇಕು ಅಂದ್ರೆ ಸೂರ್ಯೋದಯ ಮೊದಲೆಲ್ಲ ಸೂರ್ಯೋದಯಕ್ಕಿಂತ ಪೂರ್ವದಲ್ಲಿ ಪ್ರಾರಂಭ ಆಗ. ದಟ್ ಮೀನ್ಸ್ ವಿ ಶುಡ್ ಗೋ ಟು ಬೆಡ್ ಅರ್ಲಿ. ಆದ್ರಿಂದ ನಾವೇನ್ ಮಾಡ್ಬೇಕು, 8 ತಾಸು ನಿದ್ದೆ ಮಾಡ್ಬೇಕು. ಸೂರ್ಯೋದಯ 6 ಗಂಟೆಗೆ ಐತಂದ್ರೆ ನಾವ್ ಎಷ್ಟಕ್ಕೆ ಮುಕ್ಕೋಬೇಕ್ರಿ? 8 ತಾಸು ನಿದ್ದೆ ಮಾಡ್ಬೇಕು ಅಂತ ಹೇಳ್ತಾವ. 1 3 ಅಂಶ. ಸತ್ವ, ರಜಸ್ಸು, ತಮಸ್ಸು 3 ಭಾಗ ಹೊಡೆದ್ರೆ ತಮೋ ಗುಣ 3 ಭಾಗ, 3ರಲ್ಲಿ 1 ಭಾಗ ಅಂದ್ರೆ 8 ತಾಸು ನೀವು ನಿದ್ದೆ ಮಾಡ್ರಿ ಅಂತ ಶಾಸ್ತ್ರ ಹೇಳ್ತದೆ. ಅಂದ್ರೆ 6ಕ್ಕೆ ಸೂರ್ಯೋದಯ ಐತಂದ್ರೆ ನೀವ್ ಎಷ್ಟಕ್ಕೆ ಹೇಳ್ಬೇಕು? ಜಳಕ ಪಳಕ ಮಾಡ್ಕೋಬೇಕು ಅಂತಂದ್ರೆ 5:30 ಹೇಳ್ಬೇಕಂದ್ರೆ ನೀವ್ ಎಷ್ಟಕ್ಕೆ ಮುಕ್ಕೋಬೇಕು ಅಂದ್ರೆ 9:30 ಮುಕ್ಕೋಬೇಕು. ಅಂದ್ರೆ 5:30 ಹೇಳಕ. ಈ ರೀತಿ ನೀವು ಪ್ಲಾನ್ ಮಾಡ್ಬೇಕು ಅಂತಾರ. Hinduism starts the day with our getting up before sunrise. That means we should get up, we should go to bed early. Now till 12 midnight we watch TV, then we get up at 7 a.m. and go to office. Where is time for RRP? ಎಲ್ಲದ ನಮ್ಗೆ RRP ಮಾಡಕ್ ಟೈಮು ಇಲ್ಲ. RRP, hope you remember, religious ritualistic practice is no time for even ಲೈಟಿಂಗ್ ದಿ ಲ್ಯಾಂಪ್. ದೇವ್ರ ಮುಂದೆ ದೀಪ ಹಚ್ಚಕ್ಕೆ ಟೈಮ್ ಇಲ್ರಿ. ಅವಸ್ಥಾ ಜಳಕ ಮಾಡ್ಕೊಂತ ಮಂತ್ರ ಹೇಳಿ ಆಫೀಸ್ ಮಂದಿ ಅದ. ಈಗಿನ ಖಾಲಿ ಸುಮಾರಿ ಬ್ರಾಹ್ಮಣರು ಹೋದವ್ರಿಗಂತೂ ಅವು ಗೊತ್ತಿಲ್ಲ. ಅವ್ರು ಇನ್ನೂ ಅರ್ಥದ. ವಾಟ್ ಶಾಸ್ತ್ರ ಸೇಸ್ ಈಸ್ ಹ್ಯಾವ್ ಅಟ್ ಲೀಸ್ಟ್ ಎ ಫೋಟೋ ಆಫ್ ಯುವರ್ ಇಷ್ಟ ದೇವತಾ. ಶಾಸ್ತ್ರ ಹೇಳ್ತದ ನಿಮ್ಗೆ ಇಷ್ಟ ದೇವತೆ ಒಂದು ಫೋಟೋ ಇಟ್ಕೋಪ, ಲೈಟ್ ಅಪ್ ಎ ಲ್ಯಾಂಪ್, ಒಂದು ದೀಪ ಹಚ್ಚಪ್ಪ, and at least do some
ಪಾರಾಯಣಂ ಆರ್ ನಾಮ ಜಪ. ಪಾರಾಯಣ ಮಾಡು, ಮಂತ್ರಗಳನ್ನ ಹೇಳು, ನಾಮ ಜಪ ಮಾಡು, ಸಂಕೀರ್ತನ ಮಾಡು ರೆಗ್ಯುಲರ್ಲಿ. ವಿಷ್ಣು ಸಹಸ್ರನಾಮ ಈಸ್ ಎ ಫಂಟಾಸ್ಟಿಕ್ ಪ್ರೇಯರ್. ವಿಷ್ಣು ಸಹಸ್ರನಾಮ ಬಹಳ ಒಂದು ಶ್ರೇಷ್ಠವಾದಂತ ಪಾರಾಯಣ, ಅದನ್ನ ಮಾಡ್ರಿ. ಏನ ಲೌಕಿಕ ಬೇಕು ಎಲ್ಲ ಆಗ್ತಾ ಬಿಡ್ರಿ ಬೇಡಿಕೆಗೆ. ವಿಷ್ಣು ಸಹಸ್ರನಾಮವನ್ನ ಪಠನ ಮಾಡ್ರಿ, ನಿಮಗೆ ಏನ ಸಕಾಂ ಬೇಡಿಕದಾವು ಎಲ್ಲವೂ ಸ್ಯಾಂಕ್ಷನ್. ಅಲ್ಲಿ ನಾವು ವಾಣಿ ಶುದ್ಧಿ ಆಗ್ತದೆ. ವಿಷ್ಣು ಸಹಸ್ರನಾಮದಿಂದ ವಾಣಿ ಶುದ್ಧಿ ಆಗ್ತದೆ. ಮಾಡಿ ನೋಡ್ರಿ. is a fantastic prayer. If you do not have time, daily we are supposed to go Geyam Gita Nama Sahasranam says Bhaja Govindam Bhaja Govindam Bhaja Govindam Bodhamate. Bhagavad Gita says Vishnu Sahasranama Parayanam. If you do not have time for that, Aditya Hrudayam is a fantastic Parayanam. Aditya Hrudayam ಇನ್ನೊಂದು ಪಾರಾಯಣ ಅದ, ಮಾಡ್ರಿ, ಅದನ್ನ ಮಾಡ್ರಿ. ವಿಷ್ಣು ಸಹಸ್ರನಾಮ ಕಠಿಣ ಐತಿ, ಆಗೋದಿಲ್ಲ. ಆದಿತ್ಯ ಹೃದಯ ಮಾಡ್ರಿ, ಅದಿರದ. If you cannot do all the previous things, ಧ್ಯಾನಂ, ಇವೆಲ್ಲ ಮಾಡಕ್ಕಾಗಲ್ಲ, ಧ್ಯಾನರ ಮಾಡ್ರಿಪ್ಪ. ಯಜ್ಞ ಅರ್ಚನ, ಇಫ್ ಯು ಕ್ಯಾನ್ ಡೂ ದೆಮ್ ವಂಡರ್ಫುಲ್. ಇಫ್ ಯು ಕ್ಯಾನಾಟ್ ಡೂ ಅಟ್ ಲೀಸ್ಟ್ ಪ್ರಾಕ್ಟೀಸ್ ನಾಮ ಜಪ. ಒಂದು ಯಾವುದು, ನಮಃ ಶಿವಾಯ, ಓಂ ಭಗವತೆ ವಾಸುದೇವಾಯ, ಯಾವುದೋ ಒಂದು ಮಂತ್ರವನ್ನು ಪಠನ ಮಾಡ್ರಿ, ಏನೂ ಆಗಂಗಿಲ್ಲ ಅಂದ್ರೆ ಲಾಸ್ಟ್. ಕಲಿಯುಗ ನಾಮ ಜಪ ಈಸ್ ಹೈಲೈಟೆಡ್. ಕಲಿಯುಗದಲ್ಲಿ ನಾಮ ಜಪ ಹೇಳ್ಕೊಟ್ಟಾರ. ಈ ಯುಗಕ್ಕೆ ತಕ್ಕಂಥದ್ದು ಅದನ್ನರ ಮಾಡ್ರಿ. ಶಂಕರಾಚಾರ್ಯ ಸೇಜ್ ತ್ರೇತಾಯಾಮ್ ಮೀನ್ಸ್ ಇನ್ ತ್ರೇತಾಯುಗ, ತ್ರೇತಾಯಾಮ್ ಬಹುಧಾ ಸಂತತಾನಿ ಮೀನ್ಸ್ ದೇ ಆರ್ ಆಲ್ ದಿ ವೈಡ್ಲಿ prevalent. All these are talked about. May you do any appropriate karma, yuga appropriate practice. ಆ ಯುಗಕ್ಕೆ ತಕ್ಕಂತ ಕರ್ಮಗಳನ್ನ ಮಾಡಿ ನೀನು ಕೊನೆಗಾಣೋ ನಿನ್ನ ಸಾಧನೆಯನ್ನ ಹೇಳಿ ಮುಂದಿನ ಮಂತ್ರಕ್ಕೆ ಬರೋದು. ಮುಂದಿನ ಮಂತ್ರವನ್ನು ಓದಿ ಬಿಡ್ತೇನೆ. ಟೈಮ್ ಬಹಳ ಆಯ್ತು, 10:10 ಆ ಮಂತ್ರವನ್ನು ಓದಿ ಬಿಡ್ತೇನೆ. ಯಸ್ಯಾಗ್ನಿಹೋತ್ರಂ ಅದರ್ಶಂ ಪೌರ್ಣಮಾಸಂ ಅಚಾತುರ್ಮಾಸ್ಯಂ ಅನಾಗ್ರಹಣಂ ಅತಿಥಿವರ್ಜಿತಂ ಚ ಆಹುತಂ ಅವೈಶ್ಯದೇವಂ ಅವಿದಿನಾಹುತಂ ಆಸಪ್ತಮಾಸಂ ತಸ್ಯ ಲೋಕಾನಿನಸ್ತಿ ಅನ್ನುವಂತ 2ನೇ ಮಂತ್ರದ ಈ ಮಂತ್ರದ ಅರ್ಥವನ್ನ ಮತ್ತೆ ನಾಳೆಗೆ ನೋಡೋಣ ಅನ್ನೋದಿಗೆ ಇವತ್ತಿನ ಈ ವಾಕೃಪ ಸೇವೆಯನ್ನ ಕೃಪಾದಕ್ಕೆ ಸಲ್ಲಿಸಿ ನನ್ನ ಮಾಡಿಗೆ ವಿರಾಮ. ಜಯ ಮಂಗಳಂ, ಜೈ ನಮ ಪಾರ್ವತಿ ಪತೆ ಶಿವ ಹರ ಹರ ಮಹಾದೇವ್. ಶ್ರೀಮದ್ ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ. ಶ್ರೀಮದ್ ಜಗದ್ಗುರು ಗುರುನಾಥ ಅರುಳ ಸ್ವಾಮಿ ಮಹಾರಾಜ್ ಕಿ ಜೈ. ಸಕಲ ಸಾಧು ಸಂತ ಮಹಾರಾಜ್ ಕಿ ಜೈ. ಗುರುದೇವ ಗುರು ಸಮರ್ಥ. ಎಲ್ಲ